ಹಿಂದಿನ ವಿಡಿಯೋದಲ್ಲಿ ನಾವು ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಅಳತೆ ಮಾಡುವಂತಹ 3 ವಿಧಾನಗಳ ಬಗ್ಗೆ ನಾನು ಹೇಳಿದ್ದೆ. ಒಂದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇನ್ನೊಂದು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇನ್ನೊಂದು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂಥೇಳಿ ಹೇಳಿದ್ದೆ. ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವಂಥ ಅಂಶಗಳು ಯಾವುವು ಅನ್ನೋದು ನಮ್ಗೆ ಕ್ಲಿಯರ್ ಆಗಬೇಕಾಗತ್ತೆ. ಈಗಾಗಲೇ ನಮಗೆ ಗೊತ್ತಿದೆ. ಸೊ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನು ಅಂತೇಳಿ ಅಂತಂದ್ರೆ, ಬೆಲೆಯಲ್ಲಿ ಹೆಚ್ಚಳ ಆದರೆ ಬೇಡಿಕೆಯಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಸರಕಿನ ಬೆಲೆಯಲ್ಲಿ ಹೆಚ್ಚಾಯ್ತಂದ್ರೆ ಅದರ ಬೇಡಿಕೆಯಲ್ಲಿ ಕಡಿಮೆ ಆಗುತ್ತೆ. ಬಟ್ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನು ಹೇಳುವಂಥದ್ದು ಯಾವುದು ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಆದರೆ ಇಲ್ಲಿ ಏನು ನೋಡ್ತಾ ಇದ್ವಿ, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಷ್ಟೇ ಹೇಳತ್ತೀವಿ. ಯಾಕಂದ್ರೆ ಅದರಲ್ಲಿ 3 ವಿಧಗಳು ಬರ್ತಾವೆ: ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಈ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ. ಇವುಗಳಿಗೆ ಇಂಗ್ಲೀಷಲ್ಲಿ ಏನು ಕರಿತೀವಿ ಅಂತ ನಿಮ್ಗೆ ಗೊತ್ತಿದೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತೇಳಿ 3 ಬರ್ತವೆ. ಇವುಗಳ ಪ್ರಕಾರ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಹೇಗೆ ಕಂಡು ಹಿಡಿಯಲಾಗುತ್ತದೆ ಅನ್ನೋದನ್ನು ಕೂಡ ಕ್ವಶನ್ ಕೇಳ್ತಿರ್ತಾರೆ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾವು ಗಮನಿಸಬಹುದು, ಈ 3 ವಿಧಾನಗಳನ್ನು ಕಲಿಯೋಕ್ಕಿಂತ ಪೂರ್ವದಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 3ಕ್ಕೂ ಕೂಡ ಸಂಬಂಧಪಟ್ಟಿದೆ. ಅದರಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬೇರೆ, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬೇರೆ ಮತ್ತು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವಗಳು ಬೇರೆ ಬೇರೆ ಅದಾವೆ. ಓಕೆನಾ? ಮೊದಲು ನಾವೀಗ ನೋಡ್ತಾ ಇರೋದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ. ಹಾಗಾದರೆ ಏನೇನು ಪ್ರಭಾವ ಬೀರ್ಬೋದು ಅಂತಂದ್ರೆ, ಒಂದನೇದು ವಸ್ತುವಿನ ಸ್ವರೂಪ. ಓಕೆನಾ? ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಅನುಭೋಗಿಗಳು ಸರಕುಗಳನ್ನು ಹೆಚ್ಚಿಗೆ ಯಾವಾಗ ಕೊಂಡ್ಕೊಳ್ತಾರೆ ಅಂದ್ರೆ, ಆ ಸರಕುಗಳ ಸ್ವರೂಪದಲ್ಲಿ, ಅವುಗಳ ಗುಣಮಟ್ಟದಲ್ಲಿ, ಅವುಗಳ ಆಕಾರದಲ್ಲಿ, ಅವುಗಳ ವಿನ್ಯಾಸದಲ್ಲಿ ಭಾಳ ಅಟ್ರ್ಯಾಕ್ಟಿವ್ ಆಗಿದ್ದು ಅಂತಂದ್ರೆ ಅಂಥ ಸರಕುಗಳನ್ನ ಹೆಚ್ಚಿಗೆ ಕೊಂಡ್ಕೊಳ್ತಾರೆ. ಹಾಗಾಗಿ ಕೆಲವೊಮ್ಮೆ ಏನಾಗತ್ತಂತಂದ್ರೆ, ಈ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಆ ಸರಕುಗಳ ಬೇಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಿರುತ್ತೆ. ಇಂತಹ ಸಂದರ್ಭದಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಬದಲಾವಣೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾವೆ ಅಂತ ಅರ್ಥ. ಇದರ ಅರ್ಥ ಏನು ಅಂತಂದ್ರೆ, ಬೆಲೆಯಲ್ಲಿ ಸ್ವಲ್ಪ ಕಡಿಮೆಯಾಗಿ ಬೇಡಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೆಚ್ಚಾಯ್ತಂದ್ರೆ ಅದಕ್ಕೆ ನಾವೇನು ಕರಿಬೋದು, ಬೇಡಿಕೆಯಲ್ಲಿ ಸ್ಥಿತಿಸ್ಥಾಪಕತ್ವ ಆಗಿದೆ, ಅಂದರೆ ಹೆಚ್ಚಳ ಆಗಿದೆ ಅಂತ ಕರಿತೀವಿ. ಒಂದು ವೇಳೆ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚಳ ಆಗಿ ಬೇಡಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿತ್ತಂತಂದ್ರೆ ಇದರ ಅರ್ಥ ಏನು, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿದೆ. ಎಂಥದ್ದಾಗಿದೆ ಅಂದ್ರೆ ಬೇಡಿಕೆಯಲ್ಲಿ ಕಡಿಮೆ ಆಗಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ಹೇಳುವಂಥದ್ದು ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಭಾಳ ಇದೆ. ಅದನ್ನು ಎಷ್ಟು ನಾವು ಡೆಪ್ತಾಗಿ ನೋಡ್ಕೊತ ಹೋಗುತ್ತಿಲ್ಲ ಅಷ್ಟು ವಿಷಯ ಇದೆ. ಸೊ ಅದನ್ನು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇದು ಕಾನ್ಸೆಪ್ಟ್ ಮುಗಿದ ನಂತರ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಹಾಗೆ. ಆದರೆ ಇಲ್ಲಿ ಗಮನಿಸಬೇಕು, ಮೊದಲ ಬೇಡಿಕೆ ಸ್ಥಿತಿಸ್ಥಾಪಕ ಅಂದ್ರೆ ಮತ್ತೇನೂ ಅಲ್ಲ, ಸರಕಿನ ಬೇಡಿಕೆಯಲ್ಲಿ ಹೆಚ್ಚು, ಕಡಿಮೆ ಮತ್ತು ಸ್ಥಿರ, ಸೊ ಹೀಗೆ ಏನು ಬದಲಾವಣೆ ಆಗ್ತೈತಲ್ಲ ಅದಕ್ಕೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಓಕೆನಾ? ಅದು ಯಾವ ಕಾರಣದಿಂದ ಆಗುತ್ತೆ? ಒಂದು ಸರಕಿನ ಬೆಲೆಯಿಂದ ಆಗುತ್ತೆ, ಮೇನ್ ಇಂಪಾರ್ಟೆಂಟು. ಆಮೇಲೆ ಆದಾಯದಿಂದ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಈ ಛೇದಕ ಕಾರಣ, ಅದರ ಬದಲಿ ವಸ್ತುಗಳ ಕಾರಣದಿಂದ ಆಗಿರ್ಬೋದು. ಸೊ ಈ ಕಾರಣದಿಂದಲೂ ಕೂಡ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು 3 ರೀತಿಯಾಗಿ ಡಿವೈಡ್ ಮಾಡಿದ್ವಿ. ಆದರೆ ವಾಸ್ತವದಲ್ಲಿ ಅದ್ರ ಮೇಲೆ ಪ್ರಭಾವ ಬೀರುವ ಅಂಶಗಳು ಭಾಳ ಅದಾವ. ಅವು ಏನು ಅನ್ನೋದನ್ನು ಒಂದೇದು ಮುಗಿತೀಗ. ವಸ್ತುವಿನ ಸ್ವರೂಪದಲ್ಲಿ ವ್ಯತ್ಯಾಸವಾದಂತೆ ಅವುಗಳ ಬೇಡಿಕೆಯಲ್ಲಿ ವ್ಯತ್ಯಾಸ ಆಗುತ್ತೆ, ಹೆಚ್ಚಾಗುತ್ತೆ ಅಂತ ಅರ್ಥ. ಅಂದರೆ ಬೆಲೆಯನ್ನು ಹೊರತುಪಡಿಸಿ ಈಗ ಇನ್ನೆಕ್ಸ್ಟು ವಸ್ತುವಿನ ಉಪಯೋಗ. ಎಸ್, ಈಗ ಉದಾಹರಣೆಗೆ ಒಂದು ವಸ್ತು ಭಾಳ ಕೆಲಸಕ್ಕೆ ಉಪಯೋಗ ಬರ್ತಿತ್ತಂತಂದ್ರೆ ಅದನ್ನು ನಾವು ಜಾಸ್ತಿ ಕೊಂಡ್ಕೊಳ್ತೀವಿ. ಅದ್ರ ಬೆಲೆ ಹೆಚ್ಚಿದ್ರೂ ಕೆಲವೊಮ್ಮೆ ಅದನ್ನು ಹೆಚ್ಚನ್ನು ಕೊಂಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ ಕೆಲವೊಮ್ಮೆ. ಹಾಗಂದಮೇಲೆ ವಸ್ತುವಿನ ಉಪಯೋಗ ಹೆಚ್ಚಿತ್ತಂದರೆ, ಈಗ ಉದಾಹರಣೆಗೆ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ವಿದ್ಯುತ್ ಶಕ್ತಿ ಎಲ್ಲರಿಗೂ ಕೂಡ ಅವಶ್ಯಕ, ಅದು ಭಾಳ ಕೆಲಸಕ್ಕೆ ಬಳಕೆ ಆಗುತ್ತೆ. ಓಕೆನಾ? ಮನೆಯಲ್ಲಿ ದೀಪ ಲೈಟ್ ಹಚ್ಚಲಿಕ್ಕೆ, ಫ್ರಿಜ್ಜು, ಟಿ ವಿ, ಮೊಬೈಲ್ ಚಾರ್ಜಿಂಗು, ಸೊ ಎಲ್ಲದಕ್ಕೂ ಯೂಸ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನು ಅದ್ರ ಬೆಲೆ ಹೆಚ್ಚಿದ್ರೂ ಅದನ್ನು ಕೊಂಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಖರೀದಿ ಮಾಡ್ತೀವಿ. ಹಾಗೆ ಮೊಬೈಲ್ ಕೂಡ
ಮೊಬೈಲ್ ಕೂಡ ನಮಗೆ ಭಾಳ ಬಳಕೆ ಇರುವಂಥದ್ದು. ಫೋನ್ ಮಾಡಲಿಕ್ಕೆ, ವಿಡಿಯೋಗಳು ನೋಡಲಿಕ್ಕೆ, ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ, ಬೇರೆ ಬೇರೆ ಕೆಲಸಗಳೇ ಬರೋದರಿಂದ ಸೊ ಅವುಗಳನ್ನ ಜಾಸ್ತಿ ನಾವು ಬಳಕೆ ಮಾಡ್ತೀವಿ ಅಂತ, ಅಥವಾ ಜಾಸ್ತಿ ಅದನ್ನು ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಅಂತ ಅರ್ಥ. ಆವಾಗ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ವ್ಯತ್ಯಾಸ ಆಗುತ್ತೆ. ನೆಕ್ಸ್ಟು ಬದಲಿ ವಸ್ತುಗಳ ಲಭ್ಯತೆ. ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ಇದರ ಬಗ್ಗೆ. ಸೊ ಯಾವ ರೀತಿ ಅಂತಂದ್ರೆ, ಈಗ ಟೀ ಬೆಲೆ ಕಡಿಮೆ ಆತಂದ್ರೆ ಈ ಕಾಫಿ ಬೇಡಿಕೆ ಹೆಚ್ಚಾಗುತ್ತೆ. ಕಾಫಿ ಇಲ್ಲ, ಉದಾಹರಣೆಗೆ ಒಂದು ಸ್ವಲ್ಪ ಟೀ ಬೆಲೆ ಹೆಚ್ಚಾದರೆ ಕಾಫಿ ಬೇಡಿಕೆ ಹೆಚ್ಚಾಗತ್ತೆ ಅಂತ ಹೇಳ್ತೀವಿ ನಾವು. ಇದರ ಅರ್ಥ ಏನು ಅಂತಂದ್ರೆ, ಟೀ ಕುಡಿಯೋರು ಏನು ಮಾಡ್ಬೋದು, ಕಾಫಿಯನ್ನು ಕುಡಿದು ತಮ್ಮ ಒಂದು ಬಯಕೆಯನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಕೆನಾ? ಹಾಗಾಗಿ ಅವಾಗೇನು ಮಾಡ್ಬೋದು, ಟೀ ಬೆಲೆ ಹೆಚ್ಚಾಗಿ ತಿಳ್ಕೊಂಡು ಕಾಫಿಯನ್ನು ಅವ್ರು ಏನು ಮಾಡ್ಬೋದು, ಹೆಚ್ಚಿಕೊಂಡ್ಕೊಳ್ತಾರೆ. ಹಾಗಾಗಿ ಕಾಫಿ ಬೇಡಿಕೆ ಹೆಚ್ಚಾಗುತ್ತೆ. ಇದು ಕೂಡ ಕಾರಣ. ಅಂಥ ಸಂದರ್ಭದಲ್ಲಿ ಕಾಫಿಯ ಬೇಡಿಕೆ ಮೇಲೆ ಪ್ರಭಾವ ಆಗುತ್ತೆ. ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ, ಬದಲಿ ವಸ್ತುಗಳ ಲಭ್ಯತೆಯ ಕೂಡ ಅವಶ್ಯಕ. ಅದು ಕೂಡ ಪ್ರಭಾವ ಬೀರುತ್ತೆ. ಎಲ್ಲಿ? ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಅಂತ ಅರ್ಥ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಎಷ್ಟು ಹೇಳಿದ್ವಿ ಅಂತಂದ್ರೆ, ಒಂದು ಸರಕಿನ ಬೆಲೆಯಲ್ಲಾದ ಪ್ರತಿಶತ ಬದಲಾವಣೆಯಿಂದ ಅದರ ಬೇಡಿಕೆಯಲ್ಲಾಗುವ ಪ್ರತಿಶತ ಬದಲಾವಣೆಗೆ ನಾವೇನು ಕರಿತೀವಿ ಅಂದ್ರೆ, ಬೆಲೆ ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ ಅಂತ ಕರಿತೀವಿ. ಬಟ್ ಟೋಟಲಿ ಒಟ್ಟಾರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಇವೆಲ್ಲ ಅಂಶಗಳು ಬರ್ತಾವಂತ ಅರ್ಥ. ನೆಕ್ಸ್ಟು ವಸ್ತುವಿನ ಬೆಲೆ. ಇಲ್ಲಿ ಬಂತು ನೋಡಿ, ಇದು ನೋಡಿ, ಬೆಲೆಯಲ್ಲಿನ ಪ್ರತಿಶತ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಪ್ರತಿಶತ ಬದಲಾವಣೆಗೆ ನಾವೇನು ಕರಿತೀವಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ ಅಂತ ಕರಿತೀವಿ. ಹಾಗಿದ್ಮೇಲೆ ವಸ್ತುವಿನ ಬೆಲೆ ಹೆಚ್ಚಳ ಆಯ್ತಂದ್ರೆ ಆ ಸರಕನ್ನು ಕಡಿಮೆ ಕೊಂಡ್ಕೊಳ್ತೀವಿ. ವಸ್ತುವಿನ ಬೆಲೆಯಲ್ಲಿ ಕಡಿಮೆ ಆತಂದ್ರೆ ಆ ಸರಕನ್ನು ಹೆಚ್ಚಿಗೆ ಕೊಂಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ಬೇಡಿಕೆ ಕಡಿಮೆ ಆಗುತ್ತೆ ಬೆಲೆಯ ಕಾರಣದಿಂದ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಅಂಶ ಅಂತಲೇ ಕರಿತೀವಿ. ಕ್ವಶನ್ ಕೇಳ್ತಿರ್ತಾರೆ ಹೇಗೆ ಅಂತಂದ್ರೆ, ಈ ಕೆಳಗಿನವಲ್ಲಿ ಯಾವುವು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪ್ರಭಾವ ಬೀರುತ್ತೆ ಅಥವಾ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಅಂಶವಾಗಿದೆ ಅಂತ ಕ್ವಶನ್ ಕೇಳ್ತಿರ್ತಾರೆ. ಸೊ ನಾವಾಗ ಇದರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ಓಕೆನಾ? ಇನ್ನು ಬಯಕೆಗಳ ತೀವ್ರತೆ ಅಂತಂದ್ರೆ, ಇಲ್ಲಿ ಬಯಕೆಗಳ ತೀವ್ರತೆ ಅಂದರೆ ಮತ್ತೇನೂ ಅಲ್ಲ, ಅನುಭೋಗಿ ಒಂದು ಸರಕನ್ನು ಹೆಚ್ಚಿಗೆ ಕೊಂಡ್ಕೊಳ್ಬೇಕಂತ ಅಂದ್ಕೊಂಡ ಅಂತಂದ್ರೆ ಆ ಸರಕನ್ನು ಆತ ಬೆಲೆ ಕಡಿಮೆ ಇದ್ದರೂ ಕೂಡ ಹೆಚ್ಚಿಕೊಂಡ್ಕೊಳ್ತಾನೆ. ಅಂದರೆ ಅದನ್ನೇ ಕೊಂಡ್ಕೊಳ್ಬೇಕಂತ ಆತ ಆಸೆ ಪಟ್ಟಿದ್ದಾನಂತಂದಮೇಲೆ ಆತನಿಗೆ ಅದೇ ಬೇಕಂತ ಅನಿಸಿದಾಗ ಅದರ ಬೇಡಿಕೆ ಹೆಚ್ಚಾಗತ್ತೆ ಅಂತ ಅರ್ಥ. ಹಾಗಾಗಿ ಬಯಕೆಗಳ ತೀವ್ರತೆಯೂ ಕೂಡ ಏನಾಗುತ್ತಂದ್ರೆ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಇದು ಕೂಡ ಒಂದು ನಿರ್ಧರಿಸುವ ಅಂಶ ಅಂತಲೇ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ಬೋದು ನಾವು ಅನುಭೋಗಿಯ ಆದಾಯ. ಇದು ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದರೆ ಅನುಭೋಗಿ ಆದಾಯ ಹೆಚ್ಚಾತಂದ್ರೆ ಸಾಮಾನ್ಯವಾಗಿ ಹೆಚ್ಚು ಸರಕುಗಳನ್ನ ಕೊಂಡ್ಕೊಳ್ಳಾಗತ್ತೆ. ಅನುಭೋಗಿ ಆದಾಯ ಕಡಿಮೆ ಆತಂದ್ರೆ ಸಾಮಾನ್ಯವಾಗಿ ಸರಕುಗಳನ್ನ ಕಡಿಮೆನೇ ಕೊಂಡ್ಕೊಳ್ಳಾಗತ್ತೆ. ಹಾಗಾಗಿ ಸರಕುಗಳಿಗೆ ಕಡಿಮೆ ಬೇಡಿಕೆ ಉಂಟಾಗುತ್ತೆ. ಈ ರೀತಿಯಾಗಿ ಕೂಡ ಏನಾಗುತ್ತೆ ಅಂದ್ರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪ್ರಭಾವವನ್ನು ಬೀರಲಾಗತ್ತೆ. ಅದೇ ಥರ ಅನುಭೋಗಿಯ ಜೀವನ ಮಟ್ಟ ಕೂಡ ಮ್ಯಾಟರ್ ಆಗುತ್ತೆ ನೋಡಿ. ಅನುಭೋಗಿಯ ಜೀವನ ಮಟ್ಟ ಉತ್ತಮ ಆಗಿದ್ರೆ ಆತ ಹೆಚ್ಚು ಸರಕುಗಳನ್ನ ಕೊಂಡುಕೊಳ್ಳುವಂತಹ ಮತ್ತು ಹೆಚ್ಚು ಸರಕುಗಳನ್ನ ಅನುಭೋಗಿಸುವಂತಹ ಸ್ಥಿತಿಯಲ್ಲಿ ಇದ್ದ ಅಂತಂದರೆ ಸಾಮಾನ್ಯವಾಗಿ ಸರಕುಗಳಿಗೆ ಬೇಡಿಕೆ ಹೆಚ್ಚನೇ ಆಗುತ್ತೆ. ಓಕೆನಾ? ಹಾಗಾಗಿ ಅವನ ಜೀವನ ಮಟ್ಟ ಸರಿಯಾಗಿರಲಿಲ್ಲ ಅಂದರೆ ಅಥವಾ ಭಾಳ ಬಡವನಾಗಿದ್ದರೆ ಸೊ ಆತ ಏನು ಮಾಡ್ತಾನೆ, ಸರಕುಗಳನ್ನ ಹೆಚ್ಚಿಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಕೂಡ ಆತನ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಸರಕುಗಳ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ಅನ್ನೋದು ಕ್ಲಿಯರ್ ಆಗುತ್ತೆ. ಇನ್ನು ಪೂರಕ ಸರಕುಗಳು ಹಾಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಪೆನ್ನು ಮತ್ತು ಶಾಹಿ ಇಂಕು ಅಂತೇಳಿ. ಪೆನ್ನು ಮತ್ತು ಇಂಕು ನಡುವೆ ಸಂಬಂಧ ಇದೆ. ಅಂದ್ರೆ ನಾವು ಪೆನ್ನನ್ನು ಯೂಸ್ ಮಾಡಬೇಕಾತಂದ್ರೆ ಇಂಕನ್ನು ಕೊಂಡ್ಕೊಳ್ಬೇಕಂತ ಅರ್ಥ. ಅಂದ್ರೆ ಪೆನ್ನು ಮತ್ತು ಇಂಕು ಎರಡೂ ಎಟ್ ಎ ಟೈಮ್ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಏನು ಕರಿಬೇಕು, ಪೂರಕ ಸರಕುಗಳು. ಅಂದ್ರೆ ನಿರ್ದಿಷ್ಟ ಬಯಕೆಯನ್ನು ಎರಡಕ್ಕಿಂತ ಹೆಚ್ಚು ಸರಕುಗಳನ್ನ ಒಟ್ಟೊಟ್ಟಾಗಿ ಬಳಸ್ತೀವಲ್ಲ, ಅದಕ್ಕೆ ನಾವೇನು ಕರಿಬೇಕು, ಪೂರಕ ಸರಕುಗಳು ಅಂತ ಕರಿಬೇಕಾಗತ್ತೆ. ಈಗ ಪೆನ್ನಿನ ಬೆಲೆ ಹೆಚ್ಚಾತಂದ್ರೆ ಇದರ ಅರ್ಥ ಇಂಕಿನ ಬೆಲೆಯಲ್ಲಿ ಕೂಡ ಹೆಚ್ಚಾಗೇ ಇರುತ್ತೆ. ಯಾಕಂದರೆ ಇಂಕನ್ನು ಪೆನ್ನೊಳಗೆ ನಾವು ಯೂಸ್ ಮಾಡುವಂಥದ್ದು. ಇಟ್ ಮೀನ್ಸ್ ಏನು, ಪೆನ್ನಿನ ಬೆಲೆ ಹೆಚ್ಚಾಗೈತೆ ಅಂದರೆ ಇಂಕಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಯಾಕಂದರೆ ಪೆನ್ನಿಗೆ ಬೇಡಿಕೆ ಕಡಿಮೆ ಆಗಿದೆ. ಪೆನ್ನಿನ ಬೆಲೆ ಹೆಚ್ಚಾದರೆ ಪೆನ್ನಿನ ಬೇಡಿಕೆ ಕಡಿಮೆ ಆಯಿತು. ಹಾಗಾಗಿ ಇಂಕಿನ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಎರಡೂ ಒಟ್ಟೊಟ್ಟಾಗಿ ಯೂಸ್ ಮಾಡ್ತೀವಿ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸಿಮ್ ಕಾರ್ಡ್
ಬೆಲೆ ಭಾಳ ಹೆಚ್ಚಾತಂತಂದ್ರೆ ಅದನ್ನು ಕೊಂಡ್ಕೊಳ್ಳೋದಿಲ್ಲ. ಹಂಗೆ ಹಂಗೆ ಅದೇ ಥರ ಏನು ಮಾಡ್ತಾರೆ, ಮೊಬೈಲನ್ನು ಕೂಡ ಜಾಸ್ತಿ ಕೊಂಡ್ಕೊಳ್ಳೋಕೆ ಹೋಗಂಗಿಲ್ಲ. ಯಾಕಂದ್ರೆ ಸೀಮನ ಇಲ್ಲ ಅಂದಮೇಲೆ ಮೊಬೈಲ್ ಯೂಸ್ ಇಲ್ಲ ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಓಕೆನಾ. ಸೊ ಸರಕುಗಳನ್ನ ಏನು ಮಾಡ್ತಾರೆ, ಪೂರಕ ಸರಕು ಅಂತ ಕರಿತೀವಿ ನಾವು. ನೆಕ್ಸ್ಟು ಅನುಭೋಗಿಯ ಹವ್ಯಾಸ ಮತ್ತು ಅಭಿರುಚಿಗಳು. ಆಗಲೇ ಹೇಳಿದಂಗೆ ಅನುಭೋಗಿ ಕೆಲವೊಬ್ಬರು ಡ್ರಿಂಕರ್ ಇರ್ತಾರೆ ನೋಡಿ, ಮದ್ಯಪಾನಗಳು ಮಾಡ್ತಿರ್ತಾರಲ್ಲ. ಸೊ ಅಂಥವ್ರಿಗೆಲ್ಲ ಅವುಗಳ ಬೆಲೆ ಹೆಚ್ಚಾದರೂ ಕೂಡ ಅವ್ರು ಏನು ಮಾಡೋದಿಲ್ಲ, ಅದನ್ನು ಕಡಿಮೆ ಏನು ಕೊಂಡ್ಕೊಳ್ಳೋದಿಲ್ಲ. ಸೊ ಜಾಸ್ತಿನೇ ಕೊಂಡ್ಕೊಳ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕೂಡ ಅಂತಹ ಸರಕುಗಳ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪ್ರಭಾವ ಉಂಟಾಗುತ್ತೆ. ಹಾಗಾಗಿ ಇವುಗಳನ್ನು ಕೂಡ ನಾವೇನು ಕರಿತೀವಿ ಅಂದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಅಂಶ ಅಂತಲೇ ಕರಿತೀವಿ. ಅದು ಕೂಡ ಬಹಳ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸಮಯ ಮತ್ತು ಬೇಡಿಕೆ ಪುನರಾವರ್ತನೆ ಕೂಡ ಮ್ಯಾಟ್ರ್ ಆಗುತ್ತೆ ನೋಡಿ. ಇದು ಹೇಗೆ ಅಂತಂದ್ರೆ, ಸಮಯ ಅಂದರೆ ಮತ್ತೇನಿಲ್ಲ, ಅಲ್ಪಾವಧಿಯಲ್ಲಿ ಕೆಲವು ಸರಕುಗಳನ್ನು ಕೊಂಡುಕೊಳ್ಳೋದು ಮತ್ತು ದೀರ್ಘಾವಧಿಯಲ್ಲಿ ಕೆಲವು ಸರಕುಗಳನ್ನು ಕೊಂಡುಕೊಳ್ಳೋದು ವಿಚಾರ. ಉದಾಹರಣೆಗೆ ಅಲ್ಪಾವಧಿಯಲ್ಲಿ ಸರಕುಗಳ ಕೊರತೆ ಭಾಳ ಉಂಟಾಗಿದೆ, ಹಾಗಾಗಿ ಅವುಗಳ ಬೆಲೆ ಹೆಚ್ಚಾಗಿದೆ. ಇನ್ನು ಭವಿಷ್ಯದಲ್ಲೂ ಕೂಡ ಇದೇ ರೀತಿ ಆತಂದ್ರೆ ಆ ಸರಕುಗಳ ಬೆಲೆ ಇನ್ನಷ್ಟು ಹೆಚ್ಚಾಗಬಹುದು ಅಂತ ತಿಳ್ಕೊಂಡು ಸದ್ಯದಲ್ಲಿರುವಂಥ ಸರಕುಗಳನ್ನ ಹೆಚ್ಚಿಗೆ ಕೊಂಡ್ಕೊಳ್ಳೋಕೆ ಹೋಗಬಹುದು. ಆವಾಗ ಆ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಇದು ಸಮಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬೇಡಿಕೆ ಪುನರಾವರ್ತನೆ ಅಂದರೆ ಜನ ಏನು ಮಾಡ್ತಿರ್ತಾರೆ, ಒಂದೇ ಸರಕನ್ನು ಹೆಚ್ಚು ಅದನ್ನೇ ಕೊಂಡ್ಕೊಳ್ತಾ ಇರ್ತಾರೆ. ಓಕೆನಾ. ಹೆಚ್ಚು ಅದನ್ನೇ ಕೊಂಡ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಸರಕ್ಕೆ ಬೇಡಿಕೆ ಹೆಚ್ಚು ಆಗ್ತಾನೆ ಇರುತ್ತೆ ಯಾವಾಗಲೂ ಕೂಡ. ಸೊ ಈ ರೀತಿಯಾಗಿ ಟೋಟಲ್ ನಾವು ಬೇಡಿಕೆ ಅಂದರೆ ಕೇವಲ ನಿರ್ದಿಷ್ಟ ಅವಧಿ ಮತ್ತು ಬೆಲೆಯಲ್ಲಿ ಸರಕುಗಳನ್ನ ಕೊಂಡುಕೊಳ್ಳುವಂಥ ಸರಕಿನ ಪ್ರಮಾಣಕ್ಕೆ ನಾವು ಬೇಡಿಕೆ ಅಂತ ಅಷ್ಟೇ ಕರಿತೀವಿ. ಸೊ ಅದು ನಮಗೆಲ್ಲ ಬೇಸಿಕ್ ಗೊತ್ತಿರುವಂಥದ್ದು. ಬಟ್ ವಾಸ್ತವದಲ್ಲಿ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಥ ಮ್ಯಾಟ್ರ್ ಭಾಳ ಇದೆ. ಇದನ್ನೇನಾದರೂ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ 100% ಇದಕ್ಕೆ ಸಂಬಂಧಪಟ್ಟಂಗೆ 1 ರಿಂದ 2 ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಮತ್ತು ಭಾಳ ಜನಕ್ಕೆ ಇದು ಅಷ್ಟು ಬೇಗ ಅರ್ಥ ಆಗಿರೋದಿಲ್ಲ. ಹಾಗಾಗಿ ಅದೇ ಕಾರಣದಿಂದ ಕ್ವಶನ್ಸನ್ನು ಡಿಫಿಕಲ್ಟ್ ಮಾಡೋ ಸಲುವಾಗಿ, ಕ್ವಶನ್ ಪೇಪರನ್ನು ಸ್ವಲ್ಪ ಡಿಫಿಕಲ್ಟ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ, ಆದಷ್ಟು ಇಂಥ ಕ್ವಶನ್ಸ್ಗಳನ್ನೇ ಜಾಸ್ತಿ ಕೇಳ್ತಿರ್ತಾರೆ. ಸೊ ಹಾಗಾಗಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಇಲ್ಲಿ ಕೇಳುವಂತಹ ಪ್ರಶ್ನೆಗಳು ಹೇಗಿರಬಹುದು ಅಂತೇಳಿ ಅಪ್ಲೈಡ್ ಕ್ವಶನ್ನೇ ಕೇಳ್ತಿರ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ನೆಕ್ಸ್ಟು ಈಗ ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಬರುವಂತಹ 1ನೇ ವಿಧಾನ ಯಾವುದು ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ. ಇದಕ್ಕೆ ಇಂಗ್ಲೀಷ್ ಒಳಗೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಹಾಗಾಗಿ ಅದನ್ನು ಶಾರ್ಟ್ಕಟ್ಟಾಗಿ PED ಅಂತ ಕರಿತೀವಿ. ಓಕೆನಾ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಬೇಕು. ಇದು ಫಸ್ಟ್ ಪಾಯಿಂಟು. ಮತ್ತು ಇದ್ರ ಬಗ್ಗೆನೇ ಜಾಸ್ತಿ ಕ್ವಶನ್ ಕೇಳ್ತಿರ್ತಾರೆ ಜಾಸ್ತಿ. ಈಗ ನೆಕ್ಸ್ಟ್ ಬರುವಂಥ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಐತಲ್ಲ, ಅವಕ್ಕಿಂತಲೂ ಹೆಚ್ಚಿಗೆ ಕ್ವಶನ್ ಕೇಳುವಂಥ ಚಾನ್ಸಸ್ಸು ಈ ಪಾಯಿಂಟ್ ಮೇಲೆ ಇರುತ್ತೆ. ಯಾಕಂದ್ರೆ ಇದು ಆಲ್ಮೋಸ್ಟ್ ಇದು ಬಹಳ ಮ್ಯಾಟ್ರ್ ಆಗುತ್ತೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನ ಹೆಚ್ಚು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾವು ಗಮನಿಸಲೇಬೇಕು. ಹಾಗಾದರೆ ಇದರ ಅರ್ಥ ಏನು ಅಂತಂದ್ರೆ, ಇತರ ಅಂಶಗಳು ಸ್ಥಿರವಾಗಿದ್ದಾಗ, ಅಂದರೆ ಇದು ನಾವು ಗಮನಿಸಲೇಬೇಕು. ಇತರ ಅಂಶಗಳು ಸ್ಥಿರವಾಗಿದ್ದಾಗ ಮಾತ್ರ ನಿರ್ದಿಷ್ಟ ಸರಕಿನ ಬೆಲೆಯಲ್ಲಾದ ಪ್ರತಿಶತ, ಅದು ನೆನಪಿಟ್ಕೊಳ್ಬೇಕು, ಪ್ರತಿಶತ ಬದಲಾವಣೆಯಿಂದ ಅದರ ಬೇಡಿಕೆಯಲ್ಲಾಗುವ ಪ್ರತಿಶತ ಬದಲಾವಣೆಯನ್ನು ಏನು ಕರಿಬೇಕಂದ್ರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎನ್ನಲಾಗುತ್ತದೆ. ಗಮನಿಸಬೇಕಿಲ್ಲಿ ಪ್ರತಿಶತ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಯಾಕಂದ್ರೆ ಒಂದು ಸರಕಿನ ಬೆಲೆಯಲ್ಲಿ ₹1 ಹೆಚ್ಚಾತಂದ್ರೆ ಮತ್ತು ಅದರ ಬೇಡಿಕೆಯಲ್ಲಿ 2ರಷ್ಟು ಏನಾದರೂ ಕಡಿಮೆ ಆತಂದ್ರೆ ಅದನ್ನೇನು ಮಾಡಬೇಕಾಗತ್ತೆ, ಪ್ರತಿಶತಗಳು ಕನ್ಸಿಡರ್ ಮಾಡಿ ಅದು ಎಷ್ಟು ಪಾಯಿಂಟ್ ಅಥವಾ ಎಷ್ಟು ಒಂದಕ್ಕಿಂತ ಹೆಚ್ಚಿದೆ, ಒಂದಕ್ಕಿಂತ ಕಡಿಮೆ ಆಗೈತೆ, ಸೊ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕರಿತೀವಿ. ನಾವು ಹೇಳ್ಬೋದು ಸಾಮಾನ್ಯವಾಗಿ, ಓಕೆ, ಅನುಭೋಗಿ ಏನು ಮಾಡಿದ್ದಾನೆ, ಸರಕಿನ ಬೆಲೆ ₹5 ಹೆಚ್ಚಾದಾಗ ಏನು ಮಾಡಿದಾನವ, ಒಂದು 2 ಸರಕುಗಳನ್ನ ಕಡಿಮೆ ಕೊಂಡ್ಕೊಂಡ ಅಂತ ಹೇಳ್ಬೋದು. ಇದು ಜಸ್ಟ್ ಬೇಡಿಕೆ ಅಂತ ಅನಿಸ್ಕೊಳ್ಳುತ್ತೆ, ಬೇಡಿಕೆ ನಿಯಮ ಅಂತ ಅನಿಸ್ಕೊಳ್ಳುತ್ತೆ. ಬಟ್ ವಾಸ್ತವದಲ್ಲಿ ಅದರ ನಡುವೆ ಇರುವಂಥ ಅನುಪಾತ ಎಷ್ಟಿದೆ ಅಂತ ಗೊತ್ತಾಗಬೇಕು ನಮಗೆ. ಒಂದು ಸರಕು ಬೆಲೆ ಹೆಚ್ಚಾತಂದ್ರೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಕೊಂಡ್ಕೊಳ್ಳಲಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ನಮಗೆ ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅವಶ್ಯಕ. ಓಕೆನಾ. ಸೊ ಹಾಗಾಗಿ ಅದನ್ನು ಗಮನಿಸಬೇಕು ಸಲುವಾಗಿಯೇ ಏನು ಮಾಡಿದ್ದಾರೆ, ಈ ಕಾನ್ಸೆಪ್ಟನ್ನು ಹೈಲೈಟ್ ಮಾಡಿದ್ದಾರೆ ಎಕನಾಮಿಕ್ಸಲ್ಲಿ. ಸೊ ಭಾಳ ವಿಶೇಷವಾದ ಕಾನ್ಸೆಪ್ಟ್ಗಳಿವೆ. ಅವನ್ನ ನಾವು ಎಷ್ಟು ಡೆಪ್ತಾಗಿ ತಿಳ್ಕೊತ ಹೋಗ್ತೀವಲ್ಲ ಅಷ್ಟೇ ಏನಾಗ್ತಾವೆ ಅಂತಂದ್ರೆ ನಮ್ಗೆ ಅವ ಅರ್ಥ ಆಗ್ತವೆ ಮತ್ತು ಅವುಗಳ ವಾಸ್ತವ ಅಪ್ಲೈಡ್ ಏನಿದೆ ಅದು ನಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಹೀಗಿದ್ದಾಗ
ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ಹೆಚ್ಚು ಬೆಳಕಿಗೆ ತಂದಿರುವಂಥದ್ದು ಅಥವಾ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ವಿಚಾರವನ್ನು ಹೇಳಿರುವಂಥದ್ದು. ಅವರ ಪ್ರಕಾರ ಏನಾಗಿದೆ ಅಂದರೆ ಆ್ಯಕ್ಚುಲಿ ಅವರು 3 ವಿಷಯಗಳ ಬಗ್ಗೆ ವಿಧಗಳ ಬಗ್ಗೆ ಹೇಳ್ತಾರೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವೊಳಗೆ 3 ವಿಧಗಳ ಬಗ್ಗೆ ಬಹಳ ಕ್ಲಿಯರಾಗಿ ಹೇಳ್ತಾರೆ. ಟೋಟಲ್ 5 ಬರ್ತಾವೆ ಇಲ್ಲಿ, ಓಕೆನಾ. 3 ವಿಧಗಳ ಬಗ್ಗೆ ಭಾಳ ವಿಶೇಷವಾಗಿ ಹೇಳ್ತಾರೆ. ಒಂದು, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಆರ್ ಲೆಸ್ಸರ್ ದೆನ್ 1 ಆ್ಯಂಡ್ ಗ್ರೇಟರ್ ದೆನ್ 1 ಆ್ಯಂಡ್ ಲೆಸ್ಸರ್ ದೆನ್ 1. ಸೊ ಈ 3 ಅಂಶಗಳು ಬರ್ತಾವೆ. ಏನು ನೆಕ್ಸ್ಟ್ ನೋಡೋಣ, ಈಗ ಜಸ್ಟ್ ಇದು ಗೊತ್ತಿರಲಿ. ಅವರ ಪ್ರಕಾರ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 5 ವಿಧಗಳನ್ನು ವಿವರಿಸಲಾಗಿದೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು 5 ವಿಧಗಳಲ್ಲಿ ವಿವರಿಸಲಾಗುತ್ತೆ ಅಂತ ಅರ್ಥ. ಸೊ ಹಾಗೆ ಅದರಲ್ಲಿ ಹೆಚ್ಚು 3ಕ್ಕೆ ಅವರು ಮಹತ್ವ ಕೊಟ್ಟಿದ್ದಾರೆ. ಅವು ಯಾವ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಇನ್ನೊಂದು ರೀತಿಯಾಗಿ ಏನು ಹೇಳ್ತಾರೆ ಅಂತಂದ್ರೆ ಆ ವಿಧಾನಗಳದಾವ, ಇವು ವಿಧಗಳು 5 ವಿಧಗಳು ಬೇರೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ವಿವರಿಸುವ ಅಥವಾ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ವಿವರಿಸುವಂತಹ 3 ವಿಧಾನಗಳು ಬೇರೆ. ಅವು ಯಾವುವು ಅಂತಂದ್ರೆ ಒಟ್ಟು ಖರ್ಚು ವಿಧಾನ, ಬಿಂದು ವಿಧಾನ ಮತ್ತು ಚಾಪ್ ವಿಧಾನ ಎಂಬ 3 ವಿಧಾನಗಳ ಮೂಲಕ ಏನು ಮಾಡಲಾಗುತ್ತೆ, ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಅರ್ಥ ಮಾಡಿಕೊಳ್ಳಲಾಗತ್ತೆ. ವಿಧಾನಗಳು ಬೇಡಿಕೆಯನ್ನು ಅಳೆಯುವ ಮಾಪನಗಳು ಅಂತ ಕರಿತೀವಿ ನಾವು. ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಅಳೆಯುವಂಥ ಮಾಪನಗಳು. ಆದರೆ ಅದರ ವಿಧಗಳು ಬೇರೆ, ಅವು ಬೇರೆ ಅದು, ಅವನು ಡಿಫ್ರೆನ್ಸ್ ನಾವು ಹೇಳೋಣ, ಓಕೆನಾ. ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದ್ದೇನು, ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಅಳೆಯುವ ವಿಧಾನಗಳು 3 ಅದಾವ. ಒಟ್ಟು ಖರ್ಚು ವಿಧಾನ ಅಂತೇಳಿ, ಇದನ್ನು ಇಂಗ್ಲೀಷ್ ಒಳಗೆ ಟೋಟಲ್ ಔಟ್ಲೇ ಮೆಥಡ್ ಅಂತ ಕರೀತಾರೆ. ಇನ್ನು ಬಿಂದು ವಿಧಾನ ಅಂದ್ರೆ ಪಾಯಿಂಟ್ ಮೆಥಡ್ ಅಂತ ಕರೀತಾರೆ. ಇನ್ನು ಚಾಪ ವಿಧಾನ ಅಂದ್ರೆ ಆರ್ಕ್ ಮೆಥಡ್ ಅಂತ ಕರೀತಿರ್ತಾರೆ. ಸೊ ಆರ್ಕ್ ಮೆಥಡು, ಸೊ ಇದನ್ನು ನೆನಪಿಟ್ಕೊಳ್ಬೇಕು, ಇದು ಕೂಡ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಅದು ನೆಕ್ಸ್ಟ್ ನಾನು ಇವು 5 ವಿಧಗಳು ಮುಗಿದ ಮೇಲೆ ನಾನು ಅದನ್ನು ಡಿಸ್ಕಷನ್ ಮಾಡ್ತೇನೆ ನೆಕ್ಸ್ಟ್ ಅದನ್ನು. ಸೊ ಹಾಗಾಗಿ ಇಷ್ಟು ವಿಷಯ ನಮಗೆ ಕನ್ಫರ್ಮ್ ಗೊತ್ತಿರಬೇಕು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಬಂತಂದರೆ ಅಲ್ಲಿ 5 ವಿಧಗಳದಾವ ಮತ್ತು 3 ಅದನ್ನು ಮಾಪನ ಮಾಡುವ ವಿಧಾನಗಳದಾವ, ಓಕೆನಾ. ಸೊ ಇವು ಇಷ್ಟು ನಮಗೆ ಗೊತ್ತಿರಬೇಕು, ಇವನ್ನ ಮರೆಯೋ ಹಾಗಿಲ್ಲ. ಹಾಗಾದ್ರೆ ಅದ್ರ ಬಗ್ಗೆ ಜಾಸ್ತಿ ಆ ವಿಷಯವನ್ನು ವ್ಯಕ್ತಪಡಿಸಿದವರು ಆಲ್ಫ್ರೆಡ್ ಮಾರ್ಷಲ್, ಓಕೆನಾ. ಇದನ್ನು ಮಾತ್ರ ನೆನಪಿಡ್ಕೊಳ್ಬೇಕು. ಸೊ ಇದು ಏನು ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಹೆಂಗೆ ಕಂಡು ಹಿಡಿತೀವಿ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಅದು ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ನಾವು ಸೂತ್ರವನ್ನು ಬಳಸ್ತೀವಿ. ಸೊ ನಮಗೆ ಗೊತ್ತಿರಬೇಕು ಸೂತ್ರ. ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸೂತ್ರ ಯಾವುದು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸೂತ್ರ ಯಾವುದು, ಮತ್ತು ಈ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸೂತ್ರ ಯಾವುದು ಅಂತ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿರುವಂಥದ್ದು ಯಾವುದು ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸೂತ್ರ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ ನಾವು, ಓಕೆನಾ. ಹಾಗಾದ್ರೆ ಸೂತ್ರ ಹೇಗಿದೆ ಅಂದ್ರೆ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ ಅಂತೇಳಿ. ಹಿಂಗಂದ್ರೆ ಅರ್ಥ ಏನು ಅಂತಂದ್ರೆ ಮತ್ತೇನು ಅಲ್ಲ, ವ್ಯತ್ಯಾಸ ಎಷ್ಟಾಗಿದೆ ಅಂತ ಅರ್ಥ. ಹಾಗಾದರೆ ಈಗ P1 ಅಂದ್ರೆ ಈಗ ಸದ್ಯಕ್ಕೆ ಇರುವಂಥ ಬೆಲೆ ಎಷ್ಟಿದೆ ಸದ್ಯಕ್ಕಂದ್ರೆ ಪಿ ಅಂದ್ರೆ ಸದ್ಯಕ್ಕಲ್ಲ, ಹಿಂದೆ ಇದ್ದಂಥ ಬೆಲೆ, ಓಕೆನಾ. ಹಿಂದೆ ಇದ್ದಂಥ ಬೆಲೆ ಎಷ್ಟು, 10 ರೂಪಾಯಿ ಇದೆ. ಇನ್ನು ಕ್ಯೂ ಬೇಡಿಕೆ ಎಷ್ಟಿತ್ತು, ಅದು 10ರಷ್ಟಿತ್ತು. ಹಿಂದೆ ಬೇಡಿಕೆ 10ರಷ್ಟಿತ್ತು. ಈಗ ಬೆಲೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ, ಓಕೆನಾ. ಬೆಲೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅಂತಂದ್ರೆ 5 ರೂಪಾಯಿ ಹೆಚ್ಚಳ ಆಗಿದೆ. ಬೆಲೆಯಲ್ಲಿ 5 ರೂಪಾಯಿ ಹೆಚ್ಚಳ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಬೆಲೆಯಲ್ಲಿ 5 ರೂಪಾಯಿ ಹೆಚ್ಚಳ ಆಗಿದೆ ಅಥವಾ ಬದಲಾಗಿದೆ ಅಂತ ಅರ್ಥ. ಹೆಚ್ಚಳ ಅಂತನೂ ಬದಲಾಗಿದೆ ಅಂತ ಅರ್ಥ. ಅಂದರೆ 5 ರೂಪಾಯಿ ಕಡಿಮೆ ಆಗಿದೆ ಅಂತ ಅನಿಸ್ಕೊಳ್ಳುತ್ತೆ, ಓಕೆನಾ. ಎಷ್ಟು 10 ರೂಪಾಯಿ ಇದ್ದಿದ್ದು 5 ರೂಪಾಯಿ ಆಗಿದೆ ಅಂದರೆ ಎಷ್ಟಾಯ್ತು ವ್ಯತ್ಯಾಸ, 5 ರೂಪಾಯಿ ಆಯ್ತು ಅಂದಂಗೆ ಆಯ್ತಲ್ಲ, ಓಕೆನಾ. 10 ರೂಪಾಯಿ ಇತ್ತು ಮೊದಲು ಬೆಲೆ, ಎಷ್ಟು ಪಿ ಎಷ್ಟಿತ್ತು, 10 ರೂಪಾಯಿ ಇತ್ತು ಮೊದಲ. ಈಗ ಎಷ್ಟಾಗಿದೆ ಬೆಲೆ, ಅದು ಕಡಿಮೆ ಆಯಿತು. ಎಷ್ಟು ರೂಪಾಯಿ ಕಡಿಮೆ ಆಯಿತು, 5 ರೂಪಾಯಿಗೆ ಕಡಿಮೆ ಆಯಿತು. ಅದನ್ನು ಹೇಳುವಂಥದ್ದು ಯಾವುದು, ಡೆಲ್ಟಾ ಪಿ ಅಂತೇಳಿ. ಡೆಲ್ಟಾ ಪಿ ಅಂದರೆ ಮತ್ತೇನು ಅಲ್ಲ, ಸರಕಿನ ಬೆಲೆಯಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳೋದು.
ಈಗ ಮೊದಲ ಬೇಡಿಕೆ ಪ್ರಮಾಣ ಎಷ್ಟಿತ್ತು? 10 ಇತ್ತು. ಅದು ಈಗ ಎಷ್ಟಾಗಿದೆ? 15 ಆಗಿದೆ. ಯಾಕೆ 15 ಆತಂದ್ರೆ ಸರಕಿನ ಬೆಲೆ ಕಡಿಮೆ ಆಯಿತು, ಹಾಗಾಗಿ ಬೇಡಿಕೆ ಹೆಚ್ಚಾಗಲಿಕ್ಕೆ ಬೇಕು. ಹಾಗಾಗಿ ಸರಕಿನ ಬೆಲೆ 10ರಿಂದ 5ಕ್ಕೆ ಕಡಿಮೆ ಆಗಿದೆ. ಈ ಕಾರಣದಿಂದ ಬೇಡಿಕೆ 10ರಿಂದ 15ಕ್ಕೆ ಹೆಚ್ಚಾಗಿದೆ. ಹಾಗಂದಮೇಲೆ ಎಷ್ಟು ಹೆಚ್ಚಾಯಿತು ಅಂದಂಗಾಯಿತು? 5. ಎಸ್, ಬೇಡಿಕೆ 5 ಹೆಚ್ಚಾಗಿದೆ. ಅದೇ ಥರ ಬೆಲೆ 5 ಕಡಿಮೆ ಆಗಿದೆ. ಸೊ ಹಾಗಾದ್ರೆ ಅದನ್ನೇ ಏನು ಮಾಡ್ತೀವಿ ಅಂದ್ರೆ ಈ ಸೂತ್ರದ ಮೂಲಕ ನಾವು ಕಂಡುಹಿಡಿತೀವಿ. ಹೆಂಗಂತಂದ್ರೆ ಆಗಲೇ ಹೇಳಿದ್ವಿ ನಾವು, ಪಿ ಅಂದರೆ ಪ್ರಾರಂಭದೊಳಗೆ ಏನಾಗಿದೆ? 10 ಇದೆ, ಮತ್ತು ಪ್ರಾರಂಭದೊಳಗೆ ಬೇಡಿಕೆಯೂ ಕೂಡ 10 ಇದೆ. ಆದರೆ ಬದಲಾವಣೆ ಆಗಿದ್ದೆಷ್ಟು? ಬೇಡಿಕೆಯಲ್ಲಿ 5, ಬೆಲೆಯಲ್ಲೂ 5 ಆಗಿದೆ. ಹಾಗಾಗಿ ಆನ್ಸರ್ ಏನಾಗುತ್ತೆ? 3 ಆಗುತ್ತೆ. ಈ 3 ಅನ್ನೋದು 1ಕ್ಕಿಂತ ಏನಾಗಿದೆ? ಹೆಚ್ಚಿದೆ. ಹಾಗಾಗಿ 1ಕ್ಕಿಂತ ಹೆಚ್ಚಿರೋದ್ರಿಂದ ಇದಕ್ಕೆ ಏನಂತ ಕರೀತಾರೆ? 1ಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೇನಂತ ಕರೀತಾರೆ? ಅಥವಾ ಸಮ ಇದ್ದರೆ, 1ಕ್ಕೆ ಸಮ ಇದ್ದರೆ ಅದಕ್ಕೇನು ಕರೀತಾರೆ? ಅಥವಾ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ 0 ಇದ್ದರೆ ಅದಕ್ಕೇನು ಕರೀತಾರೆ? ಅಥವಾ ಅನಂತ ಅಂತಿರುತ್ತೆ. ಸೊ ಅದು ಅದಕ್ಕೇನು ಕರೀತಾರೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಆದ್ರೆ ನಿಮ್ಮ ಕ್ವಶನ್ ಕೇಳ್ತಿರ್ತಾರೆ, ಈ ರೀತಿಯಾದ ಎಕ್ಸಾಂಪಲ್ ಕೊಡ್ತಾರೆ. ಕೊಟ್ಟು ನಿಮಗೆ ಈ ರೀತಿಯಾದ ಯಾವುದೇ ಫಾರ್ಮುಲಾ ಕೊಡೋದಿಲ್ಲ. ಓಕೆನಾ? ಎಕ್ಸಾಂಪಲ್ ಮಾತ್ರ ಕೊಟ್ಟಿರ್ತಾರೆ. ಇದರ ಆಗಿದ್ದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟು ಅಂತ ಕ್ವಶನ್ ಕೇಳಿಬಿಡ್ತಾರೆ. ಆವಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ. ಎಸ್, ಇಲ್ಲಿರೋದು ಹೇಗೆ? ಇದನ್ನೇನು ಕೊಟ್ಟಿರಂಗಿಲ್ಲ ಅವರು, ಬಟ್ ನಿಮ್ಗೆ ಡೈರೆಕ್ಟ್ ಹಿಂಗೆ ಕ್ವಶನ್ ಕೇಳಿರ್ತಾರೆ. ಆವಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ. ಆನ್ಸರ್ ಮಾಡಬೇಕಾದ್ರೆ ನಿಮಗೇನು ಗೊತ್ತಿರಬೇಕು? ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿತ್ತಂದರೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಇಲ್ಲಿ ಕೊಟ್ಟಂಥ ಮೌಲ್ಯ ಏನಿದೆ ಮತ್ತು ನಮ್ಮ ಒಂದು ಸೂತ್ರಕ್ಕೆ ಅದು ಅನ್ವಯವಾಗುತ್ತಾ ಅನ್ನೋದನ್ನು ನಾವು ನೋಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಅದನ್ನೇನು ಮಾಡಬೇಕಾಗತ್ತೆ? ಆನ್ಸರನ್ನು ಕಂಡುಹಿಡಿಯಬೇಕಾಗತ್ತೆ. ಅಥವಾ ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ಇಷ್ಟು ಅಂದರೆ ಭಾಳ ಹೈ ಲೆವೆಲ್ ಡಿಫಿಕಲ್ಟ್ ಕ್ವಶನ್ ಇದು. ಅಂತೂ ಡಿಫಿಕಲ್ಟ್ ಕ್ವಶನೇ. ಈಗ ಈ ರೀತಿಯಾಗಿ ಕ್ವಶನ್ ಕೇಳಿದರೆ ಪಕ್ಕಾ ಡಿಫಿಕಲ್ಟ್ ಕ್ವಶನೇ ಇದು. ಇದಕ್ಕಿಂತ ಡಿಫಿಕಲ್ಟ್ ಕ್ವಶನ್ ಹೆಂಗೆ ಮಾಡಬಹುದು ಅಂತಂದ್ರೆ, ಇಷ್ಟು ಸಂಖ್ಯೆಗಳನ್ನ ಕೊಟ್ಟು, ಇಷ್ಟು ಮೌಲ್ಯವನ್ನು ಕೊಟ್ಟು, ಇದರೊಳಗೆ ಹೆಂಗೆ ಕೇಳ್ತಾರಂತಂದ್ರೆ, ಇದರಿಂದ ಬರುವಂತಹ ಮೌಲ್ಯ, ಇದರಿಂದ ಬರುವಂಥ ಮೌಲ್ಯ ಎಂತಹ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿರುತ್ತದೆ ಅಂತ ಕೇಳ್ತಾರೆ. ಅದರಲ್ಲಿ 5 ವಿಧಗಳು ಬರ್ತಾವೆ. 5 ವಿಧಗಳಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಅಂದ್ರೆ 1ಕ್ಕಿಂತ ಹೆಚ್ಚರ ಇರುತ್ತೆ, ಕಡಿಮೆ ಇರುತ್ತೆ, 1 ಇರುತ್ತೆ, 0 ಇರುತ್ತೆ, ಇಲ್ಲಾಂದ್ರೆ ಅನಂತ ಅಂತ ಇರುತ್ತೆ. ಸೊ 5 ವಿಧಗಳಿರ್ತಾವೆ. ಈ 5 ವಿಧಗಳಲ್ಲಿ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಇದು ಭಾಳ ಹೈ ಲೆವೆಲ್ ಡಿಫಿಕಲ್ಟ್ ಕ್ವಶನ್ ಇದು. ಸೊ ಆವಾಗ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು, ಬಂದಂಥ ಆನ್ಸರು ಗೊತ್ತಾಗಬೇಕು. ಅದಾದಮೇಲೆ ಇವಕ್ಕೆ ಏನಂತಾರೆ, ಈ ಪ್ರತಿಯೊಂದು 5 ಏನು ಸಿಂಬಾಲ್ದವಲ್ಲ, ಈ ಸಿಂಬಾಲ್ಗೆ ಏನು ಅಂತ ಕರೀತಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಆವಾಗ ಮಾತ್ರ ಇದಕ್ಕೆ ನಾವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾವು ಗಮನಿಸಬೇಕು, ಕ್ವಶನನ್ನು ಹೆಂಗೆ ಕೇಳಿದರೂ ಕೂಡ ನಮಗೆ ವಿಷಯ ಪೂರ್ತಿ ಅರ್ತಿದ್ರೆ ಮಾತ್ರ ಅದಕ್ಕೆ ಆನ್ಸರ್ ಮಾಡ್ತೀವಿ. ಕ್ವಶನ್ ಯಾವ ಲೆವೆಲ್ ಡಿಫಿಕಲ್ಟ್ ಮಾಡಿದರೂ ಕೂಡ ಆನ್ಸರ್ ನಾವು ತಯಾರಿ ಮಾಡ್ಕೊಳ್ಬೇಕು. ಓಕೆನಾ? ಕ್ವಶನ್ ಭಾಳ ಸಲ ಕೇಳಿದ್ದಾರೆ, ಇದನ್ನು ಸೂತ್ರ ಕೇಳಿದ್ದಾರೆ, ಈ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಸೂತ್ರ ಕೇಳಿದ್ದಾರೆ, ಆಮೇಲೆ ಕ್ಯಾಲ್ಕುಲೇಷನ್ ಕೇಳಿದ್ದಾರೆ. ಆಮೇಲೆ ಈ ಕ್ಯಾಲ್ಕುಲೇಷನ್ ಬಂದಂಥ ಆನ್ಸರ್ 5 ವಿಧಗಳಲ್ಲಿ ಯಾವುದಾಗಿರುತ್ತೆ ಅದನ್ನು ಕೇಳಿದ್ದಾರೆ. ಏನು ಪರಿಪೂರ್ಣ ಬೆಲೆ ಬೇಡಿಕೆ, ಅಸ್ಥಿತಿಸ್ಥಾಪಕತ್ವನೋ ಅಥವಾ ಸ್ಥಿತಿಸ್ಥಾಪಕತ್ವನೋ ಅಥವಾ ಸರಿಸಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನೋ. ಸೊ ಹಿಂಗೆ ಕ್ವಶನ್ ಕೇಳ್ತಿರ್ತಾರೆ. ಸೊ ಡಿಫಿಕಲ್ಟ್ ಕ್ವಶನ್ ಹೆಂಗೆ ಬೇಕಾದಂದು ಚೇಂಜ್ ಮಾಡ್ಬೋದು, ಬಟ್ ಪೂರ್ತಿ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಿತ್ತಂದ್ರೆ ಸೊ ಅದಕ್ಕೆ ನಾವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈಗ ಬಂದಿರುವಂಥ ಆನ್ಸರ್ ಏನು? ಇದು 3. ಇದನ್ನ ನೆನಪಿಟ್ಕೊಳ್ಳಿ. 3 ಅಂದರೆ ಏನು ಅನ್ನೋದು ನೆಕ್ಸ್ಟ್ ನಾನು ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ 1ಕ್ಕಿಂತ ಹೆಚ್ಚಾದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ, ಅದಕ್ಕಿಂತ ಮೇಲೆ ಯುನಿಕ್ ಅಂತಿದ್ರೆ ಏನು, ಇದು 1 ಇದ್ರೆ ಏನು, 0 ಆದರೆ ಏನು. ಸೊ 5 ಪಾಯಿಂಟ್ ಬರ್ತಾವೆ. 1 2 3 4 5 ಇವೇ 5 ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳು ಅಂತ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಈಗ ಇರುವಂಥ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಇರಬೇಕು. ಓಕೆನಾ? ಸೊ ಭಾಳ ಅವಸರ ಏನಿಲ್ಲ, ಬಟ್ ವಿಷಯ ಪೂರ್ತಿ ಅರ್ಥ ಆಗಿದ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ಇದು ನೆಕ್ಸ್ಟ್ ಎಕ್ಸಾಮ್ಗೆ ಕೇಳುವಂಥ ಪ್ರಶ್ನೆನೇ ಆಗಿರುತ್ತೆ ಹೆಚ್ಚಾಗಿ.
ಹಾಗಾದರೆ ಇಲ್ಲಿ ಟೋಟಲ್ 5 ವಿಧಗಳು ಬರ್ತಾವೆ ಅಂತ ಹೇಳಿದ್ದೆ ನಾನು. ಟೋಟಲ್ ದೇರ್ ಆರ್ 5 ಟೈಪ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆನಾ. ಹಾಗಾಗಿ 5 ಯಾವುವು ಅಂತಂದ್ರೆ ಇಲ್ಲಿ ನೋಡ್ಬೋದು ನಾವು. ಒಂದು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದು ಏನಾಗುತ್ತೆ, PED ಈಸ್ಕ್ವಲ್ ಟು ಅನಂತ. ಅನಂತ ಅಂದರೆ ನಾವು ಹೆಂಗೆ ಸೂಚಿಸ್ತೀವಿ, ಹಿಂಗೆ ಈ ಸಿಂಬಾಲಿಂದ ಸೂಚಿಸ್ತೀವಿ. ಓಕೆನಾ. ಅನಂತ ಹೇಳಿ ಈ ಒಂದು ಸಿಂಬಾಲಿಂದ ಸೂಚಿಸ್ತೀವಿ. ಹಾಗಾಗಿ ಇದಕ್ಕೆ ನಾವು ಅನಂತ ಅಂದ್ರೆ ಬೆಲೆಯಲ್ಲಿ ಏನು ಬದಲಾವಣೆ ಆಗ್ತಿರ್ದಿದ್ರು ಕೂಡ, ಅಥವಾ ಸ್ವಲ್ಪ ಬದಲಾವಣೆ ಆದರೂ ಕೂಡ ಬೇಡಿಕೆ ಮಾತ್ರ ಹೆಚ್ಚಾಗ್ತಾನೆ ಇರುತ್ತೆ, ಅದು ಒಟ್ಟು ಕಡಿಮೆ ಆಗೋದಿಲ್ಲ. ಓಕೆನಾ. ಆ ಸನ್ನಿವೇಶವನ್ನು ತೋರಿಸುವಂಥದ್ದು ಅದು ಏನು ನೆಕ್ಸ್ಟ್ ನಾವು ಡಯಾಗ್ರಾಮೆಟಿಕಲಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎರಡನೇದು ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ. ಎಸ್, ಚೇಂಜ್ ಇಷ್ಟ ಮಾಡಿದ್ದಾರೆ, ಸ್ಥಿತಿಸ್ಥಾಪಕತ್ವ ಮತ್ತು ಅಸ್ಥಿತಿಸ್ಥಾಪಕತ್ವ ಅಂತೇಳಿ. ಓಕೆನಾ. ಪರ್ಫೆಕ್ಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದಂಗೆ ಇದು ಪರ್ಫೆಕ್ಟ್ ಎಲಾಸ್ಟಿಸಿಟಿ ಇನ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದಂಗೆ. ಓಕೆನಾ. ಇನ್ನು ಈಕ್ವಲ್ ಎಲಾಸ್ಟಿಸಿಟಿ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ ನಾವು. ಇದು ಹೆಂಗೆ ಅಂದರೆ ಸರಿ ಸಮಾನ, ಅಂದರೆ ಎರಡೂ ಅಷ್ಟೇ ಇರುತ್ತೆ. ಬೆಲೆ ಒಂದರಷ್ಟು ಹೆಚ್ಚಾತಂದರೆ ಬೇಡಿಕೆ ಒಂದರಷ್ಟು ಅಷ್ಟೇ ಕಡಿಮೆ ಆಗೋದು, ಅಥವಾ ಬೆಲೆ ಒಂದರಷ್ಟು ಕಡಿಮೆ ಆದರೆ ಬೇಡಿಕೆ ಒಂದಷ್ಟು ಅಷ್ಟೇ ಹೆಚ್ಚಾಗೋದು, ಅದನ್ನು ಹೇಳಿಕೊಡುವಂಥದ್ದು ಇದು ಬರುತ್ತೆ. ಸೊ ಅದೇನು ನೆಕ್ಸ್ಟ್ ನೋಡೋಣ. ಇನ್ನು ರಿಲೇಟಿವ್ಲಿ ಎಲಾಸ್ಟಿಕ್ ಪ್ರೈಸ್ ಎಲಾಸ್ಟಿಕ್ ಅಂತ ಕರಿತೀವಿ, ರಿಲೇಟಿವ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ಸೊ ಅದನ್ನು ಹೇಳುವಂಥದ್ದು ಇದು, ಅಂದ್ರೆ ಒಂದಕ್ಕಿಂತ ಹೆಚ್ಚಿರುವಂಥದ್ದು. ಈ ನೆಕ್ಸ್ಟ್ ಬರುವಂಥದ್ದು ರಿಲೇಟಿವ್ಲಿ ಪ್ರೈಸ್ ಇನ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ಸೊ ಸಾಪೇಕ್ಷ ಬೆಲೆ ಬೇಡಿಕೆಯ ಅಸ್ಥಿತಿಸ್ಥಾಪಕತ್ವ. ಚೇಂಜ್ ಆಗಿದ್ದು ಎಲ್ಲಿ ಅಂತಂದ್ರೆ ಇಲ್ಲಿ ಸ್ಥಿತಿಸ್ಥಾಪಕತ್ವ ಅಷ್ಟೇ ಇದೆ, ಇಲ್ಲಿ ಅಸ್ಥಿತಿಸ್ಥಾಪಕತ್ವ. ಇಲ್ಲಿ ಕೂಡ ಸ್ಥಿತಿಸ್ಥಾಪಕತ್ವ ಅಷ್ಟೇ ಇದೆ, ಇಲ್ಲಿ ಅಸ್ಥಿತಿಸ್ಥಾಪಕತ್ವ ಅಂತ ಆಗುತ್ತೆ. ಓಕೆನಾ. ಸೊ ಇಷ್ಟು ಟೋಟಲ್ 5 ಏನು ಬರ್ತಾವಲ್ಲ, ಇವುಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಡಯಾಗ್ರಾಮೆಟಿಕಲಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕ್ವಶನ್ ಇಲ್ಲೇ ಕೇಳ್ತಿರ್ತಾರೆ. ಓಕೆನಾ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಹೆಚ್ಚಿದ್ದರೆ ಅದಕ್ಕೆ ಏನಂತ ಕರಿತೀವಿ, ಒಂದಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಏನು ಕರಿತೀವಿ, ಒಂದಿದ್ದರೆ ಏನು ಕರಿತೀವಿ, ಹಿಂಗೆ ಕ್ವಶನ್ ಕೇಳ್ತಿರ್ತಾರೆ. ಓಕೆನಾ. ಅದನ್ನು ಹೇಳಬೇಕಾತಂದ್ರೆ ಈ ಕಾನ್ಸೆಪ್ಟ್ಗಳು ಪೂರ್ತಿಯಾಗಿ ಅರ್ಥ ಆಗಿರಬೇಕು, ಇಲ್ಲಾಂದರೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಆ ವಿಷಯ ಏನಿದೆ ಅಂತಂದ್ರೆ ಇದು ನಾವು ಮೇಲ್ಗಡೆ ಅಷ್ಟೇ ಜಸ್ಟ್ ಡಿಮ್ಯಾಂಡ್ ಅಂದರೆ ಏನು ಅಂತೇಳಿ ಜಸ್ಟ್ ಮೇಲ್ಗಡೆ ನೋಡಿದರೆ ಏನು ಅನಿಸಂಗಿಲ್ಲ, ಅಷ್ಟು ಏನು ವಿಷಯ ಇಲ್ಲಪ್ಪ ಅಂತ ಅನಿಸುತ್ತೆ. ಬಟ್ ವಾಸ್ತವದಲ್ಲಿ ಅದನ್ನು ಇನ್ಡೆಪ್ತ್ ಆಗಿ ನಾವು ಕಲ್ಕೊತ ಹೋದಾಗ ಅದರ ವಿಷಯ ಭಾಳ ಇದೆ. ಓಕೆನಾ. ನೆಕ್ಸ್ಟು ಇವುಗಳನ್ನು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋಣ, ಡಿಸ್ಕಷನನ್ನು ಮಾಡೋಣ. ಇಲ್ಲಿ ಒಂದನೇ ಒಂದು ವಿಧ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಒಂದನೇ ಒಂದು ವಿಧ ಯಾವುದು ಅಂತಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಓಕೆನಾ. ಪರ್ಫೆಕ್ಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದಂಗೆ ಇದಕ್ಕೆ ಅನಂತ ಅಂಥೇಳಿ ಒಂದು ಏನು ಸೂಚಿಸ್ತೀವಿ. ಹೆಂಗಂತಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ಯುನಿಕ್. ಓಕೆನಾ. ಈ ರೀತಿಯಾಗಿ ಈ ಸಿಂಬಾಲ್ ಬಂತರ ಅರ್ಥ ಮಾಡ್ಕೊಬೇಡಿ, ಅದು ಯಾವುದು ಅಂತಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಲೇ ಅರ್ಥ. ಓಕೆನಾ. ಹಾಗಾದ್ರೆ ಇಲ್ಲೇನು ಗಮನಿಸಬಹುದು ಅಂತಂದ್ರೆ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅಥವಾ ಬೆಲೆಯಲ್ಲಿ ಏನೂ ವ್ಯತ್ಯಾಸ ಆಗದೇ ಇದ್ದರೂ ಕೂಡ ಬೇಡಿಕೆ ಮಾತ್ರ ಏನಾಗುತ್ತೆ, ಹೆಚ್ಚು ಆಗ್ತಾನೆ ಇರುತ್ತೆ, ಅದು ಕಡಿಮೆ ಆಗೋದಿಲ್ಲ ಅಂತ ಅರ್ಥ. ಓಕೆನಾ. ಹಾಗಾಗಿ ಸೊ ಅದನ್ನು ಹೇಳುವಂಥದ್ದು ಯಾವುದು ಅಂತಂದ್ರೆ ಈ ಒಂದು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಹಾಗಾದರೆ ಬೆಲೆ ಏನಾಗಿದೆ, ಸ್ಥಿರವಾಗಿದೆ, ಪಿಯಲ್ಲಿ ಸ್ಥಿರವಾಗಿದೆ, ಆದರೆ ಬೇಡಿಕೆ ಮಾತ್ರ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅದನ್ನೇ SS ರೇಖೆ ತೋರಿಸ್ಕೊಡುತ್ತೆ. ಆ್ಯಕ್ಚುಲಿ ಇದು DD ರೇಖೆ ಅಂತ ಆಗಬೇಕು. DD ಅಂದರೆ ಡಿಮ್ಯಾಂಡ್ ಕರ್ವ್ ಅಂತ ನಾವು ಕರಿತೀವಿ, ಬಟ್ ಇಲ್ಲಿ S ಅಂತ ಹಾಕಿದ್ವಿ, ಏನು ತೊಂದರೆ ಇಲ್ಲ. ಅಂದರೆ ಸೂಚಿಸಲಿಕ್ಕೆ ನೀವು ಯಾವ ಸಿಂಬಲ್ ಬಳಸಿದ್ರು ನೋ ಪ್ರಾಬ್ಲಮ್. ಹಾಗಾಗಿ ಬೇಡಿಕೆ ರೇಖೆ ಏನಾಗಿದೆ, ಸಮಾನಾಂತರವಾಗಿದೆ. ಕ್ವಶನ್ ಕೇಳ್ತಿರ್ತಾರೆ, ಬೇಡಿಕೆ ರೇಖೆ ಸಮಾನಾಂತರವಾಗಿದ್ದಾಗ ಇದನ್ನು ಯಾವ ಸ್ಥಿತಿಸ್ಥಾಪಕತ್ವ ಎಂದು ಕರೆಯಲಾಗುತ್ತದೆ ಕ್ವಶನ್ ಕೇಳ್ತಿರ್ತಾರೆ. ಎಸ್, ಆವಾಗ ಇದು ಸಮಾನಾಂತರವಾಗಿದೆ ಅಂದರೆ ಮತ್ತೇನೂ ಅಲ್ಲ, ಅನಂತ ಅಥವಾ ಯುನೀಕ್ ಆಗಿದೆ ಅಂತ ಅರ್ಥ. ಆವಾಗ ಇದು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿದೆ ಅಂತಲೇ ಹೇಳಬೇಕಾಗತ್ತೆ. ಎಸ್, ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಕ್ವಶನ್ ಹಿಂಗೆ ಕೇಳ್ತಿರ್ತಾರೆ, ಬೇಡಿಕೆ ರೇಖೆ ಸಮಾನಾಂತರವಾಗಿದ್ದಾಗ ಅದನ್ನು ಹೀಗೆನ್ನುವರು ಅಂತ ಕ್ವಶನ್ ಕೇಳಿಬಿಡ್ತಾರೆ. ತಳಗೆ 4 ಆಪ್ಷನ್ ಕೊಟ್ಬಿಡ್ತಾರೆ. ಅವೇ ಈಗೇನು 5 ಪಾಯಿಂಟ್ ಇದಾವಲ್ಲ, 5 ಇದಾವಲ್ಲ ವಿಧಗಳು, 5ಗಳನ್ನು 4 ಕೊಟ್ಬಿಡ್ತಾರೆ. ಅದರಲ್ಲಿ ಯಾವುದು ಇದನ್ನೊಂದು ಹೈಲೈಟ್ ಮಾಡಿರ್ತಾರೆ. ಇದು ನಿಮಗೆ ಗೊತ್ತಾಗಬೇಕಂತಂದ್ರೆ ಇದನ್ನು ಪೂರ್ತಿ ಅರ್ಥ ಮಾಡ್ಕೊಂಡಿರಬೇಕು.
ಕೆಲವೊಂದು ಸರಕುಗಳಿಗೆ ಹಾಗೆ ಆಗುತ್ತೆ ನೋಡಿ. ನಮ್ಮ ದೈನಂದಿನ ಅವಶ್ಯಕ ಸರಕುಗಳಿಗೆ ಬೆಲೆ ಹೆಚ್ಚಾಗಲಿ ಕಡಿಮೆ ಆಗಲಿ ಮ್ಯಾಟರ್ ಆಗೋದಿಲ್ಲ. ಅದು ಯಾವಾಗಲೂ ಕೂಡ ಬೇಡಿಕೆ ಇದ್ದೇ ಇರುತ್ತೆ. ಬೇಡಿಕೆ ಕಡಿಮೆ ಆಗೋದಿಲ್ಲ ಅಂಥ ಸರಕುಗಳಿಗೆ, ಯಾವಾಗಲೂ ಕೂಡ ಇರುತ್ತೆ. ಓಕೆನಾ? ಅದಕ್ಕೆ ಏನು ಕರಿತೀವಿ ಅಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇರುತ್ತೆ. ಅಂದ್ರೆ ಬೆಲೆಯಲ್ಲಿ ವ್ಯತ್ಯಾಸ ಆಗದೇ ಇದ್ದರೂ ಬೇಡಿಕೆ ಮಾತ್ರ ಹೆಚ್ಚಾಗ್ತಾ ಇರುತ್ತೆ. ಅದನ್ನು ತೋರಿಸ್ಕೊಡುವಂಥದ್ದು ಯಾವುದು ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇಲ್ಲಿ ನೋಡಿ, ಸರಕಿನ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಕೂಡ ಸ್ವಲ್ಪ ಬದಲಾವಣೆ ಆಗಿರುತ್ತೆ ಸೂಕ್ಷ್ಮವಾಗಿ. ಅದರ ಬೇಡಿಕೆಯಲ್ಲಿ ಬಹಳ ಅಗಾಧ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಿರುತ್ತೆ. ಅದನ್ನೇ ಏನು ಕರಿತೀವಿ ಅಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅಂದರೆ ಇಷ್ಟು ಸಿಂಪಲಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ಇದಕ್ಕೆ ಬಂದಂಥ ಕ್ವಶನ್ ಯಾವುದೇ ಬರಲಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಗೊತ್ತಿರಬೇಕು. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ ಅದು. ಸೊ ಹಾಗಾಗಿ ಪ್ರತಿಯೊಂದು ಸರಿಯಾಗಿ ಗಮನಿಸಿ. ಸೊ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಇಲ್ಲಿ ನಾವು ಗಮನಿಸ್ಬೋದು. ಎರಡನೇ ಪಾಯಿಂಟ್ ಯಾವುದು ಅಂತಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತೇಳಿ, ಪರ್ಫೆಕ್ಟ್ ಪ್ರೈಸ್ ಇನ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ ಇದಕ್ಕೆ ನಾವು. ಹಾಗಾದರೆ ಏನಿದೆ ಇಲ್ಲಿ ಅಂತಂದ್ರೆ ಸ್ವಲ್ಪ ಗಮನಿಸಿ. ಆಗಲೇ ರೇಖೆ ಹೆಂಗಿತ್ತದು, ಬೇಡಿಕೆ ರೇಖೆ ಹಿಂಗಿತ್ತು. ಇದರ ಅರ್ಥ ಏನಾಗಿತ್ತು ಅಂತಂದ್ರೆ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಬೇಡಿಕೆಯಲ್ಲಿ ಹೆಚ್ಚಾಗುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಿತ್ತು. ಅದಕ್ಕೆ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರೆದಿರ್ತೀವಿ ನಾವು. ಬಟ್ ಇಲ್ಲಿ ಅಸ್ಥಿತಿ ಅಂತಂದ್ರೆ ಅರ್ಥ ಏನು? ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾವುದರಲ್ಲಿ ಆಗೋದಿಲ್ಲ ಅಂದರೆ ಬೇಡಿಕೆಯಲ್ಲಿ ಯಾವುದೇ ಸ್ಥಿತಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ಬೆಲೆಯಲ್ಲಿ ಏನಾಗ್ಬೋದು, ಹೆಚ್ಚು ಅಥವಾ ಕಡಿಮೆ ಆಗಬಹುದು. ಅದನ್ನು ಡಯಾಗ್ರಾಮೆಟಿಕ್ಲಾಗಿ ಹೆಂಗೆ ಹೇಳ್ಬೋದು ಅಂದ್ರೆ ಬೆಲೆ ಪಿ ಇದ್ದಾಗ ಕ್ಯೂ ಅಷ್ಟು ಏನಿದೆ ಬೇಡಿಕೆ ಇದೆ. ಈಗ ಬೆಲೆ P1 ಆಗಿದೆ, ಆದರೂ ಕೂಡ ಬೇಡಿಕೆ ಅಷ್ಟೇ ಇದೆ. ಬೆಲೆ ಮತ್ತೆ ಹೆಚ್ಚಾಗಿದೆ P2, ಆಗಲೂ ಕೂಡ ಬೇಡಿಕೆ ಅಷ್ಟೇ ಇದೆ. ಇದರ ಅರ್ಥ ಏನು ಅಂತಂದ್ರೆ ಬೆಲೆಯಲ್ಲಿ ಎಷ್ಟೇ ಹೆಚ್ಚು ಕಡಿಮೆ ಆದರೂ ಕೂಡ ಬೇಡಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಆಗದೇ ಇರುವಂಥದ್ದು. ಓಕೆನಾ? ಸೊ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ. ನೆನ್ಪಿಟ್ಕೊಳ್ಬೇಕು, ಅಸ್ಥಿತಿಸ್ಥಾಪಕತ್ವ ಅಂದ್ರೆ ಬೇಡಿಕೆಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದೆಷ್ಟಿದೆ ಅಷ್ಟೇ ಇರುತ್ತೆ. ಬೆಲೆ ಹೆಚ್ಚಾಗಲಿ ಕಡಿಮೆ ಆಗಲಿ ಮ್ಯಾಟ್ರ್ ಆಗೋದಿಲ್ಲ. ಓಕೆನಾ? ಸೊ ಹಾಗಾದರೆ ಈ ಸನ್ನಿವೇಶದಲ್ಲಿ ನಾವು ಗಮನಿಸಬಹುದು ಜೀರೋ. ಕ್ವಶನ್ ಕೇಳ್ತಿರ್ತಾರೆ, ಬೇಡಿಕೆ ರೇಖೆ ಲಂಬಾಂತರವಾಗಿದ್ದಾಗ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ತಳಗ ಯಾವುದೇ 5 ಆಪ್ಷನಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಅವುಗಳಲ್ಲಿ ಇದೊಂದು ಆಪ್ಷನ್ ಇರುತ್ತೆ, ಆದ್ರೆ ಇದನ್ನು ಕೊಟ್ಟಿರೋಂಗಿಲ್ಲ. ಓಕೆನಾ? ಆದರೆ ಇದಷ್ಟು ಕೊಟ್ಬಿಟ್ಟಿರ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ ನೀವು ಅದನ್ನು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆ ಕರಿಬೇಕಾಗತ್ತೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಲಂಬಾಂತರ ಬೇಡಿಕೆ ಇದ್ದಾಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕೊಟ್ಟು ತಳಗಡೆ ಏನು ಮಾಡ್ತಾರೆ, ಇವಷ್ಟು ಕೊಟ್ಟಿರ್ತಾರೆ. PD = 0, PD = 1, PD is lesser than 1, greater than 1 ಹಿಂಗೆ ಕೊಟ್ಬಿಡ್ತಾರೆ. ಆವಾಗ ಇದು ಲಂಬಾಂತರವಾಗಿದ್ದರೆ ಏನು ಸೂಚಿಸುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಜೀರೋ ಯಾಕಾಯಿತು? ಬೇಡಿಕೆಯಲ್ಲಿ ಏನೂ ಚೇಂಜ್ ಆಗಿಲ್ಲ, ಮತ್ತು ಜೀರೋನೇ ಆಯಿತು ಅರ್ಥ. ಆದರೆ ಬೆಲೆಯಲ್ಲಿ ವ್ಯತ್ಯಾಸ ಆಗಿದೆ, ಅದು ಓಕೆ. ಬಟ್ ಬೇಡಿಕೆಯಲ್ಲಿ ಜೀರೋ ಅಂದರೆ ಏನೂ ವ್ಯತ್ಯಾಸ ಆಗಿಲ್ಲ. ಏನಾದರೂ ಸ್ವಲ್ಪ ಹೆಚ್ಚಾಗಿತ್ತಂದ್ರೆ ಇಲ್ಲಿ ಇದು ಹೆಚ್ಚಾಗ್ತಿತ್ತು, ಬಟ್ ಕಡಿಮೆ ಆಗಿದ್ದರೆ ಸ್ವಲ್ಪ ಕಡಿಮೆ ಹೇಳ್ತಿತ್ತು. ಬಟ್ ಇಲ್ಲಿ ಏನು ಚೇಂಜ್ ಆಗಿಲ್ಲ ಅಂದಮೇಲೆ ಜೀರೋ. ಓಕೆನಾ? ಸೊ ಇದನ್ನು ಏನು ಮಾಡ್ತೀವಿ, ಇಲ್ಲಿ ಹೇಳಲಾಗಿದೆ ನೋಡಿರಿ. ಸರಕಿನ ಬೆಲೆಯಲ್ಲಿ ಬದಲಾವಣೆಯಾದರೂ ಕೂಡ ಅದರ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಆಗದಿರುವುದನ್ನು ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಎನ್ನುವರು. ಗಮನಿಸಬೇಕು, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಯಾಕಂದರೆ ಕ್ವಶನ್ ಹೇಗಾದರೂ ಕ್ವಶನ್ ಕೇಳ್ಬೋದು. ಬಟ್ ಇಲ್ಲಿ ಕ್ವಶನ್ ಅಂತೂ ಕೇಳ್ತಾರೆ. ಓಕೆನಾ? ಇವುಗಳ ಬಗ್ಗೆ ಗಮನ ಇರಲಿ. ಇದು ಜೀರೋ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಜೀರೋ. ಅದನ್ನು ಹೇಳಿಕೊಡುವಂಥ ಡಯಾಗ್ರಾಮ್ ಇದು, ನೆನಪಿರಲಿ. ಇದಕ್ಕೆ ಲಂಬಾಂತರ ರೇಖೆ ಅಂತ ಕರೀತೀವಿ. ಇನ್ನು ನೆಕ್ಸ್ಟು ಒಂದು ಎರಡನೇ ಬಹಳ ಮೂರನೇ ಒಂದು ಬಹಳ ಇಂಪಾರ್ಟೆಂಟ್ ಇರುವಂತಹ ಇನ್ನೊಂದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಯಾವುದು ಅಂತಂದ್ರೆ ಸರಿ ಸಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದರ ಒಂದು ಪ್ರಮಾಣ ಎಷ್ಟಾಗಿರುತ್ತೆ ಅಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ ಯಾವಾಗಲೂ ಕೂಡ. ಇದರ ಅರ್ಥ ಏನು ಅಂತಂದ್ರೆ ಬೆಲೆಯಲ್ಲಿ ಎಷ್ಟು ಹೆಚ್ಚಾಕತ್ತಲ್ಲ ಬೇಡಿಕೆಯಲ್ಲಿ ಅಷ್ಟೇ ಕಡಿಮೆ ಆಗತ್ತೆ, ಮತ್ತು ಬೆಲೆಯಲ್ಲಿ ಎಷ್ಟು ಕಡಿಮೆ ಆಗತ್ತಲ್ಲ ಬೇಡಿಕೆಯಲ್ಲಿ ಅಷ್ಟೇ ಹೆಚ್ಚಾಗುತ್ತಿರುತ್ತೆ. ಆವಾಗ PED ಈಸ್ ಈಕ್ವಲ್ ಟು 1 ಆಗುತ್ತೆ. ಇದು ನಮ್ಗೆ ಕ್ಲಿಯರ್ ಇರಬೇಕು. ಹಾಗಾದ್ರೆ ಇಲ್ಲಿ ಗಮನಿಸಬಹುದು, ಬೆಲೆಯಲ್ಲಿ 5 ಇದ್ದಾಗ ಇದು 15 ಆಗಿದೆ ಬೇಡಿಕೆ.
ಅದೇ ಥರ ಬೆಲೆ 10ಕ್ಕೆ ಹೆಚ್ಚಾದಾಗ ಇದು 10ಕ್ಕೆ ಕಡಿಮೆ ಆಗಿದೆ. ಇನ್ನು 15ಕ್ಕೆ ಇದು ಹೆಚ್ಚಾದಾಗ ಇದು 5ಕ್ಕೆ ಕಡಿಮೆ ಆಗಿದೆ. ಅಂದರೆ ಪ್ರಮಾಣ ಎರಡಕ್ಕೂ ಸೇಮ್ ಇದೆ. ಬೆಲೆ ಎಷ್ಟು ಹೆಚ್ಚಾಗಿತ್ತಲ್ಲ ಅಷ್ಟೇ ಬೇಡಿಕೆ ಕಡಿಮೆ ಆಗಿದೆ. ಅದೇ ಥರ ಬೆಲೆ ಎಷ್ಟು ಕಡಿಮೆ ಆಗುತ್ತಲ್ಲ ಅಷ್ಟೇ ಬೇಡಿಕೆ ಹೆಚ್ಚಾಗುತ್ತೆ. ಈ ಕಾರಣದಿಂದ ಬೇಡಿಕೆ ರೇಖೆ ಏನಾಗುತ್ತೆ, ಸ್ಟೇಟ್ ಎಡಭಾಗದಿಂದ ಬಲಭಾಗಕ್ಕೆ ಇಳಿಮುಖವಾಗಿ ಇರುತ್ತೆ. ಈ ಕಾರಣದಿಂದ ಇಲ್ಲಿ ಎರಡೂ ಅಷ್ಟೇ ಅದಾವ, ಬೆಲೆ ಅಷ್ಟು ಕಡಿಮೆ ಆಗಿ ಹೆಚ್ಚಾಗಿದೆ, ಬೇಡಿಕೆ ಕೂಡ ಅಷ್ಟೇ ಕಡಿಮೆ ಆಗಿದೆ ಅಂದಮೇಲೆ ಇದಕ್ಕೆ ನಾವೇನು ಕರಿಬೇಕು, PED = 1 ಅಂತ ಕರಿಬೇಕು. ಅದನ್ನು ಏನು ಹೇಳ್ತೀವಿ ಅಂದ್ರೆ, ಸರಕಿನ ಬೆಲೆಯಲ್ಲಿ ಎಷ್ಟು ಬದಲಾವಣೆಯಾಗಿರುತ್ತದೆಯೋ ಅಷ್ಟೇ ಪ್ರಮಾಣದ ಬದಲಾವಣೆ ಅದರ ಬೇಡಿಕೆಯಲ್ಲಿ ಆಗುವುದನ್ನು ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವರು. ಕ್ವಶನ್ ಕೇಳ್ಬೋದು. ಓಕೆನಾ. PED = 1 ಅಂತ ಕೇಳಿ ತಳಗಡೆ 4 ಆಪ್ಷನ್ ಕೊಡ್ತಾರೆ, ಯಾವುದು ಅಂತೇಳಿ. ಅಲ್ಲಿ ಆನ್ಸರ್ ಮಾಡಬೇಕಾಗಿದ್ದು ಯಾವುದು ಅಂತಂದ್ರೆ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂಥೇಳಿ ಆನ್ಸರ್ ಮಾಡಬೇಕಾಗತ್ತೆ. ಓಕೆನಾ. ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಇವು 5 ವಿಧಗಳದಾದ ಮೇಲೆ 5 ವಿಧಗಳಿಗೆ ಸಪ್ರೇಟ್ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಸೊ ಶಾರ್ಟ್ ಕ್ವಶನ ಅಥವಾ ಈಸಿ ಕ್ವಶನ ಅಥವಾ ಡೈರೆಕ್ಟ್ ಕ್ವಶನ ಅವೆಲ್ಲ ನಡೆಯೋದಿಲ್ಲ. ಆಲ್ಮೋಸ್ಟ್ ಕೇಳುವಂಥ ಕ್ವಶನ್ ಎಲ್ಲ ಏನಾಗಿರ್ತಾವೆ, ಅಪ್ಲೈಡ್ ಕ್ವಶನ್ ಆಗಿರ್ತಾವೆ. ಅಪ್ಲೈಡೇ ಕೇಳ್ತಾರೆ ಕ್ವಶನ್ ಆಲ್ಮೋಸ್ಟು. ಸೊ ಅಪ್ಲೈಡ್ ಕ್ವಶನ್ ಕೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಆನ್ಸರನ್ನು ಫೈಂಡ್ ಔಟ್ ಮಾಡಿ. ಓಕೆನಾ. ಕ್ವಶನ್ಸ್ನ ಲೆವೆಲ್ ಚೇಂಜ್ ಮಾಡ್ತಾರೆ, ಡಿಫಿಕಲ್ಟು, ಹೈ ಲೆವೆಲ್ ಡಿಫಿಕಲ್ಟು. ಸೊ ಹೀಗೆಲ್ಲ ಕ್ವಶನ್ಸ್ನ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದನ್ನು ಗಮನಿಸಿ ಆನ್ಸರ್ ನಾವು ಮಾಡಬೇಕಾಗತ್ತೆ. ಸೊ ಡಯಾಗ್ರಾಮನ್ನು ನೆನಪಿರಲಿ, ಇದು ಸರಿಸಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಡಯಾಗ್ರಾಮ್. ಇಲ್ಲಿ ನೆಕ್ಸ್ಟ್ ಇರುವಂತಹ ಇನ್ನೊಂದು ವಿಧ ಯಾವುದು ಅಂತಂದ್ರೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಇನ್ನೊಂದು ವಿಧ ಯಾವುದು ಅಂತಂದ್ರೆ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ. ಅಂದ್ರೆ ರಿಲೇಟಿವ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ ನಾವು. ಓಕೆನಾ. ಹಾಗಾದರೆ ಇದನ್ನ PED > 1 ಅಂತ ಕರಿತೀವಿ ನಾವು. ಅಂತಂದ್ರೆ ಬೇಡಿಕೆಯಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ, ಆದರೆ ಬೇಡಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅಂದರೆ ದೊಡ್ಡ ಅಂತಲ್ಲ, ಒಂದು ಲೆವೆಲ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಅಥವಾ ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಬೇಡಿಕೆಯಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಹಾಗೆ ಅಂದರೆ ಬೆಲೆಗಿಂತ ಹೆಚ್ಚಾಗುತ್ತೆ. ಬೆಲೆಯಲ್ಲಿ 1ರಷ್ಟು ಕಡಿಮೆ ಆದರೆ ಬೇಡಿಕೆಯಲ್ಲಿ 2ರಷ್ಟು ಹೆಚ್ಚಾಗುತ್ತೆ ಅಂತ ಅರ್ಥ. ಸೊ ಈ ರೀತಿಯಾಗಿದ್ದರೆ ಅದಕ್ಕೇನು ಕರಿಬೇಕು, PED > 1 ಅಂತೇಳಿ. ಅಂದರೆ 1ಕ್ಕಿಂತ ಹೆಚ್ಚಿದೆ ಅಂತ ಅರ್ಥ. ಸೊ ಅದನ್ನು ಹೆಂಗೆ ಹೇಳ್ತೀವಿ ಅಂದರೆ, ಇಲ್ಲಿದೆ ನೋಡಿರಿ, ಬೆಲೆ ಮೊದಲು ಎಷ್ಟಿದೆ, 4 ಇದೆ, ಬೇಡಿಕೆ ಕೂಡ 4 ಇತ್ತು. ಈಗ 3 ಆಗಿದೆ, ಬೆಲೆ ಕಡಿಮೆ ಆಯಿತು, ಆದರೆ ಬೇಡಿಕೆನೂ ಕೂಡ ಏನಾಗಬೇಕಾಗಿತ್ತು, 3 ಆಗಬೇಕಾಗಿತ್ತು, 3 ಆಗಲಿಲ್ಲ, ಅದು 10 ಆಗಿಬಿಟ್ಟಿದೆ. ಇದರ ಅರ್ಥ ಏನು ಅಂತಂದ್ರೆ ಬೆಲೆಯಲ್ಲಿ ಕಡಿಮೆ ಆಗಿತ್ತು, ಬಟ್ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಾಯಿತು ಅಂತ ಅರ್ಥ. ಆ ಕಾರಣದಿಂದ ಏನಾಗುತ್ತೆ, ಬೇಡಿಕೆ ರೀತಿ ಈ ರೀತಿಯಾದ ಆಕಾರ ಹೊಂದಿರುತ್ತೆ. ತಿಳ್ಕೊಳ್ಳಿ, ಯಾಕಂದರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಗಲೇ 2 ರೇಖೆ ಇದ್ದು, ಒಂದು ಹಿಂಗೆ ಬಂದಿತ್ತು, ಒಂದು ಈ ರೀತಿಯಾಗಿ ಬಂದಿತ್ತು. ಈಗ ಈ ರೇಖೆ ಏನಾಗಿದೆ, ಈ ರೀತಿಯಾಗಿ ಬಂದಿದೆ. ಓಕೆನಾ. ಇನ್ನೊಂದು ರೇಖೆ ಸ್ಟೇಟ್ ಹಿಂಗೆ ಬಂದಿತ್ತು. ಓಕೆನಾ. ಆ ರೇಖೆ ಹೆಂಗೆ ಬರ್ತಾವೆ ಅನ್ನೋದು ನೆಕ್ಸ್ಟ್ ಒಂದೇ ಡಯಾಗ್ರಾಮಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಅದನ್ನು ಹೆಂಗೆ ನೆನಪಿಟ್ಕೊಳ್ಬೇಕಂತೇಳಿ. ಸೊ ಈಗ ಈ ರೇಖೆ ಈ ಆಕಾರವನ್ನು ಹೊಂದಿದೆ, ಅಂದ್ರೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ, ಸ್ವಲ್ಪ ಇಳಿಜಾರಿನಲ್ಲಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಇಳಿಜಾರಣ ಮಾತ್ರ ಹೊಂದಿದೆ ಅಂತ ಅರ್ಥ. ಸೊ ಈ ರೀತಿಯಾದ ಆಕಾರವನ್ನು ಹೊಂದಿರುವಂಥ ರೇಖೆ ಏನು ಹೇಳಿಕೊಡುತ್ತೆ ಅಂದ್ರೆ PED > 1 ಅಂತೇಳಿ, ಅಥವಾ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇದನ್ನು ಹೆಂಗೆ ಹೇಳ್ಬೋದು ಅಂತಂದ್ರೆ, ಸರಕಿನ ಬೆಲೆಯಲ್ಲಿ ಕಡಿಮೆ ಬದಲಾವಣೆಯಾದರೂ ಅದರ ಬೇಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಬದಲಾವಣೆಯಾಗುವುದನ್ನು ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವರು. ಸ್ಥಿತಿಸ್ಥಾಪಕತ್ವ ನೆನಪಿಟ್ಕೊಳ್ಬೇಕು. ಅಸ್ಥಿತಿ ಅಂದ್ರೆ ಆಮೇಲೆ ಬರುತ್ತೆ, ಇದು ಸ್ಥಿತಿಸ್ಥಾಪಕತ್ವ ಅಂತಂದ್ರೆ > 1 ಅಂತೇಳಿ. ಸೊ ಇದು ನೆನಪಿಟ್ಕೊಳ್ಬೇಕು, ಯಾಕಂದರೆ ಇಂಥವನ್ನ ಕ್ವಶನ್ ಕೇಳ್ತಿರ್ತಾರೆ. ಓಕೆನಾ. ಸೊ ನೋಡ್ಲಿಕ್ಕೆ ಈಸಿ ಅನ್ನಿಸ್ತೆ, ಬಟ್ ಆದ್ರೆ ಆ ಕ್ವಶನ್ ಬಂದು ಅಂದರೆ ಸಡನ್ ಆಗಿ ನಾವು ಫ್ಲ್ಯಾಶ್ ಆಗೋದಿಲ್ಲ, ಏನು ಕಲ್ತೀವಿ ಎಲ್ಲಿ ಕಲ್ತೀವಿ ಅಂತ ತಿಳ್ಕೊಂಡು. ಬೇಡಿಕೆ ರೇಖೆ ಈ ಆಕಾರ ಬಂತಂದ್ರೆ ಇದು ಯಾವಾಗಲೂ ಹೆಂಗಿರುತ್ತಂದ್ರೆ > 1 ಅಂತ ಇರುತ್ತೆ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಇದೆ, ಲಾಸ್ಟ್ 5ನೇದೊಂದು ಪಾಯಿಂಟ್ ಇದೆ. ಈ ಒಂದು ಪಾಯಿಂಟಲ್ಲಿ ನಾವು ಹೈಲೈಟ್ ಮಾಡ್ಬೋದು ಏನು ಅಂಥೇಳಿ, ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ. ಅಲ್ಲಿ ಸ್ಥಿತಿಸ್ಥಾಪಕತ್ವ ಇತ್ತು, ಇಲ್ಲಿ ಅಸ್ಥಿತಿಸ್ಥಾಪಕತ್ವ ಇತ್ತು, ಅದೇ ಉಲ್ಟಾ ಆಯಿತು. ಇಲ್ಲಿ ಏನು ಉಲ್ಟಾ ಅಂತಾರೆ,
ಈಸ್ ಲೆಸ್ಸರ್ ದೆನ್ 1 ಅಂತೇಳಿ. ಅಂದ್ರೆ 1ಕ್ಕಿಂತ ಕಡಿಮೆ ಮಟ್ಟದಲ್ಲಿ ಮಾತ್ರ ಹೆಚ್ಚಾಯಿತು. ಇದರ ಅರ್ಥ ಏನು ಅಂತಂದ್ರೆ, ಬೆಲೆಯಲ್ಲಿ ಪ್ರಾರಂಭದೊಳಗೆ ಬೆಲೆ ಎಷ್ಟಿದೆ? 5 ಇದೆ. 5ರಿಂದ ಅದು 2 ರೂಪಾಯಿಗೆ ಇಳಿದಿದೆ ಬೆಲೆ. 5 ರೂಪಾಯಿಂದ 2 ರೂಪಾಯಿ ಕಡಿಮೆ ಆಯ್ತು ಬೆಲೆ. ಆದರೆ ಬೇಡಿಕೆ ಮಾತ್ರ ಏನಾಗಲಿಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಏನಾಗಲಿಲ್ಲ, ಹೆಚ್ಚಾಗಲಿಲ್ಲ. ಕೇವಲ 6ರಿಂದ 8ಕ್ಕೆ ಮಾತ್ರ ಹೆಚ್ಚಾಯಿತು. ಈ ಕಾರಣದಿಂದ ಬೇಡಿಕೆ ರೇಖೆ ಏನಾಗುತ್ತೆ, ಕಡುವಾದ ಆಕಾರವನ್ನು ಅಥವಾ ಕಡುವಾದ ಇಳಿಜಾರನ್ನು ಹೊಂದಿರುತ್ತೆ ಈ ರೇಖೆ. ಈ ರೀತಿಯಾದ ಆಕಾರ ಹೊಂದಿರೋದ್ರಿಂದ ಇಲ್ಲಿ ಬೆಲೆಯಲ್ಲಿ ಹೆಚ್ಚು ಬದಲಾವಣೆ ಆಗಿದೆ, ಆದರೆ ಬೇಡಿಕೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅಥವಾ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಇದಕ್ಕೇನು ಕರಿತೀವಿ, 1ಕ್ಕಿಂತ ಕಡಿಮೆ ಇದೆ ಅಂತ ಅರ್ಥ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆಯಾಗಿದೆ ಅಂತಲೇ ಹೇಳ್ತೀವಿ ನಾವು. ಸೊ ಹಾಗಾಗಿ ಈ ಕಾರಣದಿಂದ ಇಲ್ಲಿ ಏನಾಗುತ್ತಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ರೇಖೆ ಸ್ಟ್ರೇಟ್ ಇದೆ, ಸ್ವಲ್ಪ ಬಾಗಿದೆ, ಓಕೆನಾ, ಅಂದರೆ ಕಡುವಾಗಿದೆ ಅಂತ ಸ್ಟ್ರೇಟ್. ಈಗ ಲಂಬಾಂತರ ರೇಖೆನೂ ಅಲ್ಲ, ಇದು ಲಂಬಾಂತರ ರೇಖೆಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಡಯಾಗ್ರಾಮಲ್ಲಿ ನಾನು ಎಲ್ಲ ಈ 5 ರೇಖೆಗಳನ್ನು ಒಂದೇ ಡಯಾಗ್ರಾಮಲ್ಲಿ ಹೇಳ್ತಾ ಇದ್ದೀನಿ, ಓಕೆನಾ. ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಹಾಗಾದ್ರೆ ವಿವರಣೆ ಏನಿದೆ ಅಂತಂದ್ರೆ, ಸರಕಿನ ಬೆಲೆಯಲ್ಲಿ ಹೆಚ್ಚಿನ ಬದಲಾವಣೆಯಾದರೂ ಕೂಡ ಅದರ ಬೇಡಿಕೆಯಲ್ಲಿ ಸ್ವಲ್ಪ ಪ್ರಮಾಣದ ಬದಲಾವಣೆಯಾಗುವುದನ್ನು ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಎನ್ನಲಾಗುತ್ತದೆ, ಓಕೆನಾ. ಇದಕ್ಕೆ ರಿಲೇಟಿವ್ಲಿ ಇನ್ ಎಲಾಸ್ಟಿಸಿಟಿ ಪ್ರೈಸ್ ಇನ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ ನಾವು, ಓಕೆನಾ. ಸೊ ಇಷ್ಟು ನಮಗೆ ಗೊತ್ತಿರಬೇಕು, ಈ ರೇಖೆ ಆಕಾರ ಹೆಂಗೆ ಹೊಂದಿದೆ ಮತ್ತು ಹಿಂಗೆ ಯಾಕೆ ಬಂತು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ, ಓಕೆನಾ. ಸೊ ಇದನ್ನು ಒಟ್ಟಾರೆಯಾಗಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಡಯಾಗ್ರಾಮಲ್ಲಿ ಕ್ಲಿಯರ್ ಮಾಡ್ತೀನಿ. ಈ ಡಯಾಗ್ರಾಮಲ್ಲಿ ನಾವು ಗಮನಿಸಬೇಕು ಏನೇನಿದೆ ಇಲ್ಲಿ ಅಂಥೇಳಿ, ಸ್ವಲ್ಪ ಗಮನಿಸಬೇಕು. ಯಾಕಂದರೆ ಈ ಡಯಾಗ್ರಾಮ್ ಏನು ಹೇಳುತ್ತೆ, ಸಮಗ್ರ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ತಿಳಿಸ್ಕೊಡ್ತಾ ಇದೆ. ಅಂದ್ರೆ 5 ವಿಧಗಳದವಲ್ಲ, 5 ವಿಧಗಳದ 5 ರೇಖೆಗಳನ್ನು ಒಂದೇ ಡಯಾಗ್ರಾಮಲ್ಲಿ ಹಾಕಲಾಗಿದೆ. ಸೊ ಈ ಒಂದು ಡಯಾಗ್ರಾಮ್ ನಿಮ್ಮ ನೆನಪಿದ್ರೂ ಕೂಡ ನಡೆಯುತ್ತೆ. ಇಡೀ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನು ಅನ್ನೋದು ಕೂಡ ಈ ಒಂದು ಡಯಾಗ್ರಾಮಿಂದ ನೀವು ನೆನಪಿಟ್ಕೊಳ್ಬೋದು. ಹೇಗೆ ಅಂತಂದ್ರೆ, 1ನೇ ವಿಧ ಯಾವುದಾಗಿತ್ತು? ಎಸ್, ರೇಖೆ ಹೆಂಗಿತ್ತದು? ಸಮಾನಾಂತರ ಆಗಿತ್ತು. ಸಮಾನಾಂತರ ಅಂದರೆ ಇದು 1 ಅಂದರೆ ಅರ್ಥ ಏನು? ಪ್ರೈಸ್ ಎಲಾಸ್ಟಿಸಿಟಿ ಆಫ್, ನೋಡಿಲಿ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ಯೂನಿಕ್ ಅಂತೇಳಿ ಬರುತ್ತೆ. ಇದು 1ನೇ ಪಾಯಿಂಟ್, ಓಕೆನಾ. ಹಾಗಾದರೆ 1 ಅನ್ನೋದು ಏನಾಗಿದೆ, ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಬೇಡಿಕೆಯಲ್ಲಿ ಅನಂತವಾಗಿ ಹೆಚ್ಚಳ ಆಗ್ತಾನೆ ಇರುತ್ತಲ್ಲ. ಸೊ ಅದಕ್ಕೇನು ಕರಿತೀವಿ ಅಂತಂದ್ರೆ ನಾವು ಇದಕ್ಕೇನು ಕರಿತೀವಿ ಅಂದ್ರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಯೂನಿಕ್ ಅಂತ ಕರಿತೀವಿ. ಇನ್ನು 2ನೇ ಪಾಯಿಂಟ್ ಇತ್ತು ನೋಡಿ, ಸ್ಟ್ರೇಟ್ ಲೈನ್ ಇತ್ತು, ಓಕೆನಾ. ಸ್ಟ್ರೇಟ್ ಲೈನ್ ಇತ್ತು, ಬೇಡಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೇನು ಕರಿತೀವಿ ಅಂದ್ರೆ 2ನೇ ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 0 ಅಂಥೇಳಿ ಹೇಳಿದ್ದೆ ನಾನು, ಓಕೆನಾ. ಇದು 2ನೇ ಪಾಯಿಂಟ್ ಹೈಲೈಟ್ ಆಗುತ್ತೆ. ಇನ್ನು 3ನೇ ಪಾಯಿಂಟ್ ಏನು ಹೇಳಿದ್ದೀವಿ ಅಂತಂದ್ರೆ ಸಮ ಅಂದರೆ ಏನು? ಬೆಲೆಯಲ್ಲಿ ಎಷ್ಟು ಹೆಚ್ಚಾಗತ್ತಲ್ಲ ಅಷ್ಟೇ ಬೇಡಿಕೆ ಕಡಿಮೆ ಆಗುತ್ತೆ, ಮತ್ತು ಬೆಲೆಯಲ್ಲಿ ಎಷ್ಟು ಕಡಿಮೆ ಆಗುತ್ತಲ್ಲ ಅಷ್ಟೇ ಬೇಡಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಇದು 3ನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ಸೊ ಇದು 3ನೇ ಪಾಯಿಂಟ್ ಹಿಂಗೆ ಹೇಳುತ್ತೆ. ಇನ್ನು 4ನೇ ಪಾಯಿಂಟ್ ಏನು ಹೇಳುತ್ತೆ? ನಾನು ಹೇಳಿದ್ದೆ ನಿಮಗೆ, ಸ್ವಲ್ಪ ಕಡುವಾಗಿ ಬಾಗಿದೆ. ಅಂದ್ರೆ ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಬೇಡಿಕೆಯಲ್ಲಿ ಭಾಳ ಹೆಚ್ಚಾಗತ್ತೆ ಅಂತ ಹೇಳಿದ್ವಿ. ಸೊ ಅದು ಹಂಗಂದ್ರೆ ಏನು ಅಂತಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದೆನ್ 1 ಅಂತ ಹೇಳಿದ್ವಿ, ಓಕೆನಾ. ಗ್ರೇಟರ್ ದೆನ್ 1 ಅಂತ ಹೇಳಿದ್ವಿ. ನಾನು ನೆಕ್ಸ್ಟ್ ಇರುವಂಥದ್ದು 5ನೇ ಪಾಯಿಂಟ್ ಏನು ಹೇಳಿದ್ವಿ ಅಂತಂದ್ರೆ, ಇಲ್ಲೇ ಇದೆ ನೋಡಿ, ಬೆಲೆಯಲ್ಲಿ ಹೆಚ್ಚು ಬದಲಾವಣೆ ಆಗಿರುತ್ತೆ, ಆದರೆ ಬೇಡಿಕೆಯಲ್ಲಿ ಸ್ವಲ್ಪ ಮಾತ್ರ ಹೆಚ್ಚಳ ಆಗುತ್ತೆ. ಬೆಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರುತ್ತೆ, ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಅಥವಾ ಬೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ, ಆದರೆ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣ ಮಾತ್ರ ಹೆಚ್ಚಾಗಿರುತ್ತೆ. ಅದಕ್ಕೇನು ಕರಿತೀವಿ? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದೆನ್ 1 ಅಂತೇಳಿ, ಲೆಸ್ಸರ್ ದೆನ್ 1 ಅಂತೇಳಿ, ಓಕೆನಾ. ಲೆಸ್ಸರ್ ದೆನ್ 1 ಅಂತ ನಾವು ಕರೆದಿದ್ವಿ. ಸೊ ಈ ರೀತಿಯಾಗಿ ಇಡೀ
ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಇದು ಒಂದೇ ಡಯಾಗ್ರಾಮಿಂದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಹಿಂದಿನ ಕಾನ್ಸೆಪ್ಟ್ಗಳು ಸರಿಯಾಗಿ ಅರ್ಥ ಆಗಿದ್ದರೆ ಮಾತ್ರ. ಹಿಂದಿನ ಕಾನ್ಸೆಪ್ಟ್ಗಳು ನಮಗೆ ಸರಿಯಾಗಿ ಅರ್ಥ ಆಗಿದ್ದು ಅಂತಂದ್ರೆ ಈ ಡಯಾಗ್ರಾಮ್ ಏನಾಗುತ್ತೆ, ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅರ್ಥ ಆಗಲಿಕ್ಕೆ ಅಷ್ಟು ಈಸಿ ಇಲ್ಲ, ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ಅಂತಲೇ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ನಮ್ಗೆ ಏನು ಗೊತ್ತಾಗತ್ತಂದ್ರೆ ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಷಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ 5 ವಿಧಗಳು ನಮಗೆ ಈಗ ಕ್ಲಿಯರ್ ಆದವು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಈ ಒಂದು ಟೇಬಲಿಂದ ಅಥವಾ ಈ ಒಂದು ಏನು ಕೋಷ್ಟಕ ಇದೆ, ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಭಾಳ ಸಿಂಪಲ್ಲಾಗಿ. ನಾನು ಆಗಲೇ ಈ ಒಂದು ಡೈಗ್ರಾಮ್ ಮೂಲಕನೂ ಕೂಡ ಅದರ ಬಗ್ಗೆ ಶಾರ್ಟಾಗಿ ನೋಡ್ಕೊಂಡಿವಿ. ಸೊ ಹೆಂಗೆ ನೆನಪಿಟ್ಕೊಳ್ಬಹುದು ಅಂಥೇಳಿ ಅದನ್ನು ಈ ರೀತಿಯಾಗಿ ಕೂಡ ನೆನಪಿಟ್ಕೊಳ್ಬಹುದು ಈಸಿಯಾಗಿ, ಭಾಳ ಡಿಫಿಕಲ್ಟ್ ಅಂತೇನಿಲ್ಲ. ಸೊ ಇದ್ರ ಬಗ್ಗೆ ಕ್ವಶನ್ ಬಂದರೆ ಈ ಒಂದು ಟೇಬಲ್ ನಮ್ಗೆ ನೆನಪಿತ್ತಂತಂದರೆ ಇದಕ್ಕೆ ಹೆಂಗೆ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡಬಹುದು. ಹಾಗಾದರೆ ಏನು ಗಮನಿಸ್ಬೋದು ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ 5 ವಿಧಗಳನ್ನು ಇಲ್ಲಿ ಕೊಡಲಾಗಿದೆ. ಒಂದನೇದು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂಥೇಳಿ. ಇಲ್ಲಿ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಅಂತಿದೆ, ಸಂಜ್ಞಾ ರೂಪ ಅಂತ, ಶಾಬ್ದಿಕ ರೂಪ, ಬೇಡಿಕೆ ರೇಖೆಯ ಸ್ವರೂಪ ಹೆಂಗಿರುತ್ತೆ ಮತ್ತು ಅದರ ಒಂದು ವಿವರಣೆ ಹೆಂಗಿರುತ್ತೆ ಅಂಥೇಳಿ ಕೊಡಲಾಗಿದೆ. ಸೊ ಈಗ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಥವಾ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಯೂನಿಕ್ ಅಂಥೇಳಿ ಈ ಥರ ಗುರುತು ಮಾಡ್ತೀವಿ. ನಾನು ಹಿಂದಿನ ಡಯಾಗ್ರಾಮನ್ನು ಡಿಸ್ಕಷನ್ ಮಾಡುವಾಗ ಅದ್ರ ಬಗ್ಗೆ ಹೇಳಿದೆ. ಇದಕ್ಕೆ ಅನಂತ ಅಂಥೇಳಿ ಹೆಸರು ಕರಿತೀವಿ, ಯೂನಿಕ್ ಅಂಥೇಳಿ. ಅನಂತ ಅಂದ್ರೆ ಆ ರೇಖೆ ಹೆಂಗಿರುತ್ತೆ ಅಂತಂದ್ರೆ ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟು ಅದರ ಆಕಾರ ಅಥವಾ ಸ್ವರೂಪ ಹೆಂಗಿರುತ್ತೆ ಅಂತಂದ್ರೆ ಸಮಾನಾಂತರವಾಗಿರುತ್ತೆ. ಓಕೆನಾ. ನೆಕ್ಸ್ಟು ಅದಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂತಂದ್ರೆ ಬೆಲೆ ಬದಲಾವಣೆಗೆ ಬೇಡಿಕೆ ಪ್ರಕ್ರಿಯೆ ಅಗಾಧವಾಗಿರುತ್ತದೆ. ಎಸ್, ಅಂದ್ರೆ ಬೆಲೆ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಆದರೂ ಕೂಡ ಬೇಡಿಕೆ ಬಹಳ ದೊಡ್ಡ ಪ್ರಮಾಣದ ಹೆಚ್ಚಾಗ್ತಿರುತ್ತೆ. ಸೊ ಇಂಥ ಸನ್ನಿವೇಶದಲ್ಲಿ ಈ ಒಂದು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂಗೆ ಇದಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಇನ್ನು 2ನೇ ಪಾಯಿಂಟು ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂಥೇಳಿ, ಇನ್ ಎಲಾಸ್ಟಿಸಿಟಿ ಅಂತ ಕರಿತೀವಿ ನಾವು. ಹಾಗಾದ್ರೆ ಇದಕ್ಕೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 0 ಅಂತ ಕರಿತೀವಿ. ಇದಕ್ಕೆ ಶೂನ್ಯ ಅಂತ ಕೂಡ ಕರಿತೀವಿ. ರೇಖೆ ಹೆಂಗಿರುತ್ತೆ ಅಂದ್ರೆ ಲಂಬಾಂತರವಾಗಿರುತ್ತದೆ. ಎಸ್, ಈ ರೀತಿಯಾಗಿ ರೇಖೆ ಬರುತ್ತೆ. ಇನ್ನು ಬೆಲೆ ಬದಲಾವಣೆಗೆ ಬೇಡಿಕೆ ಪ್ರಕ್ರಿಯೆ ಶೂನ್ಯವಾಗಿದ್ದಾಗ ಅಂದರೆ ಏನೂ ವ್ಯತ್ಯಾಸ ಆಗೋದಿಲ್ಲ, ಬೇಡಿಕೆ ಪ್ರಮಾಣದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಇನ್ನು ಅದೇ ರೀತಿ ಸರಿಸಮ ಅಂದ್ರೆ ಈಕ್ವಲ್ ಟು 1 ಅಂದಂಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮ ಇದೆ ಅಂತ ಅರ್ಥ. ಇದರ ಅರ್ಥ ಆಯತ ಆಕಾರದಲ್ಲಿರುತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ, ಈ ರೀತಿಯಾಗಿ ಬರುತ್ತೆ ಬೇಡಿಕೆ ರೇಖೆ. ಹಾಗಾಗಿ ಇದು ಏನಾಗಿದೆ, ಬೆಲೆ ಬದಲಾವಣೆದ ಪ್ರಮಾಣದಲ್ಲೇ ಬೇಡಿಕೆ ಬದಲಾಗುತ್ತದೆ ಅಂತ ಅರ್ಥ. ಬೆಲೆ ಎಷ್ಟು ಬದಲಾಗ್ತದಲ್ಲ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಬದಲಾಗುತ್ತೆ ಅಂತ ಅರ್ಥ. ಸೊ ಅದಕ್ಕೆ ನಾವೇನು ಕರಿತೀವಿ, ಸಮ ಅಥವಾ ಈಕ್ವಲ್ ಟು 1 ಅಂತ ಕರಿತೀವಿ. ಇನ್ನು ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಅಂದರೆ 1ಕ್ಕಿಂತ ಹೆಚ್ಚಿರುತ್ತೆ, 1ಕ್ಕಿಂತ ಹೆಚ್ಚು. ಮತ್ತು ಈ ರೇಖೆ ಮಟ್ಟಸ್ಸ ರೇಖೆ ಅಂತ ಕರಿತೀವಿ ನಾವು. ಆಕಾರ ಹೆಂಗಿರುತ್ತೆ ಅಂಥೇಳಿ ಈ ರೀತಿಯಾಗಿ ಬಾಗಿರುತ್ತೆ. ಓಕೆನಾ. ಸೊ ಈ ರೀತಿಯಾಗಿರುತ್ತೆ. ಹಾಗಾಗಿ ಇದನ್ನು ಹೆಂಗೆ ಹೇಳ್ತೀವಿ ಅಂತಂದ್ರೆ ಬೆಲೆ ಬದಲಾವಣೆ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಬೇಡಿಕೆ ಬದಲಾಗುವುದು. ಸೊ ಇದಕ್ಕೆ ಏನು ಕರಿತೀವಿ ಅಂದ್ರೆ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇನ್ನು ಲಾಸ್ಟ್ ಇನ್ನೊಂದು ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತೇಳಿ. ಎಲಾಸ್ಟಿಸಿಟಿ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದೆನ್ 1 ಅಂತೇಳಿ, ಲೆಸ್ಸರ್ ದೆನ್ 1 ಅಂತೇಳಿ, 1ಕ್ಕಿಂತ ಕಡಿಮೆ ಇರುವಂಥದ್ದು. ಹಾಗಾದ್ರೆ ಇದು ಕಡಿದಾದ ರೇಖೆ ಆಗಿರುತ್ತೆ, ಈ ರೀತಿಯಾಗಿರುತ್ತೆ. ಓಕೆನಾ. ಸೊ ಈ ರೀತಿಯಾಗಿರುತ್ತೆ. ಸೊ ಹಾಗಾಗಿ ಇದರ ಅರ್ಥ ಏನು ಅಂತಂದ್ರೆ ಬೆಲೆ ಬದಲಾದ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೇಡಿಕೆ ಬದಲಾಗುತ್ತದೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಟೇಬಲನ್ನು ನೆನಪಿಟ್ಕೊಂಡ್ಬಿಟ್ರೆ 100% ಇವು 5 ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಗಳು ವಿಧಗಳು ಹೆಂಗಿದಾವ ಮತ್ತು ಅವು ಹೆಂಗೆ ಅಪ್ಲೈ ಆಗ್ತಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೋದು.
ಭಾಳ ಈಸಿ ಇರುವಂಥದ್ದು, ಬಟ್ ನೆನಪಿಟ್ಕೊಳ್ಬೇಕಷ್ಟೇ. ಯಾಕಂದ್ರೆ ಎಕ್ಸಾಮ್ದಲ್ಲಿ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳಿದಾಗ ಇದು ಗೊತ್ತಾಗೋದಿಲ್ಲ. ಓಕೆನಾ. ಕ್ವಶನ್ ಕೇಳ್ಬೋದು ಯಾವ ರೀತಿಯಾಗಿ ಅಂತಂದ್ರೆ, ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಏನನ್ನು ಹೇಳುತ್ತೆ, ಇವು 4 ಆಪ್ಷನ್ ಕೊಟ್ಟಿರ್ತಾರೆ, ಅದರೊಳಗೆ ಇದು ಹೇಳಬೇಕಾ ಇದನ್ನು ಹೇಳಬೇಕಾ, ನಮಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ಸೊ ಹಂಗೆ ಆ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ, ಕ್ವಶನ್ ಹೆಂಗೆ ಬಂದರೂ ಕೂಡ ಆನ್ಸರ್ ಮಾಡಲಿಕ್ಕೆ ತಯಾರಾಗಬೇಕಂತಂದ್ರೆ ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಓಕೆನಾ. ಸೊ ನೆಕ್ಸ್ಟು ಓಕೆ, ನಾನು ಲಾಸ್ಟ್ ಡಯಾಗ್ರಾಮ್ಸಲ್ಲಿ ಹೇಳುವಾಗ ಅಥವಾ ಸ್ಟಾರ್ಟಿಂಗ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಸ್ಟಾರ್ಟ್ ಮಾಡುವ ಸಂದರ್ಭದಲ್ಲಿ ಹೇಳಿದ್ದೆ, ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳು 5 ಬರ್ತಾವ, ಆದರೆ ಅದರ ಮಾಪನ ಮಾಡುವಂಥ 3 ವಿಧಾನಗಳದಾವ ಅಂತ ಹೇಳಿ. ಓಕೆನಾ. ಸೊ ಆ 3 ವಿಧಾನಗಳನ್ನು ಒನ್ ಬೈ ಒನ್ ಏನು ಮಾಡೋಣ, ಈಗ ಡಿಸ್ಕಷನ್ ಮಾಡೋಣ. ಯಾಕಂತಂದ್ರೆ ಅವು ಕೂಡ ಭಾಳ ಇಂಪಾರ್ಟೆಂಟ್, ಕ್ವಶನ್ ಕೇಳ್ತಿರ್ತಾರೆ. ಹಾಗಾದ್ರೆ 1ನೇ ವಿಧಾನ ಯಾವುದು ಅಂದ್ರೆ ಒಟ್ಟು ಖರ್ಚಿನ ವಿಧಾನ, ಟೋಟಲ್ ಔಟ್ಲೇ ಮೆಥಡ್ ಅಂತ ಕರೀತಾರೆ. ಇದನ್ನು ಈ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಸರಕಿನ ಬೆಲೆ ಕಡಿಮೆ ಆದಂತೆ, ಓಕೆನಾ, ಕಡಿಮೆ ಆಗಿದೆ. ಇಲ್ಲಿ 50, 150, 125, 100, 75 ಅಂತ ಕಡಿಮೆ ಆಗಿದೆ. ಆದರೆ ಬೇಡಿಕೆ ಮಾತ್ರ ಏನಾಗಿದೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ. ಹಾಗಂದರೆ ಬೇಡಿಕೆ 3, 4, 5, 6 ಅಂತ ಹೆಚ್ಚಾಗಿದೆ. ಈ ಟೈಮಲ್ಲಿ ಅನುಭೋಗಿ ಎಷ್ಟು ಖರ್ಚು ಮಾಡಬೇಕಾಗತ್ತೆ? ಓಕೆ, ಒಂದು ಎಕ್ಸಾಂಪಲ್ ಏನಿದೆ ಅಂತಂದ್ರೆ, ಸರಕಿನ ಬೆಲೆ 150 ರೂಪಾಯಿ ಇದ್ದಾಗ 3 ಸರಕುಗಳನ್ನು ಖರೀದಿ ಮಾಡಿದಾನೆ ಅಂತ ಅರ್ಥ. ಹಾಗಾದರೆ ಎಷ್ಟು ರೂಪಾಯಿಯನ್ನು ಕೊಟ್ಟಿದ್ದಾನೆ? 450 ರೂಪಾಯಿನ ಕೊಟ್ಟಿದ್ದಾನೆ. ಓಕೆನಾ. ಇದೇ ಥರ ಸರಕಿನ ಬೆಲೆ 125 ಕಡಿಮೆ ಆಯಿತು. ಇದರಿಂದ ಏನು ಮಾಡಿದ, ಅದೇ ಸರಕನ್ನು ಹೆಚ್ಚಿಗೆ ಕೊಂಡ್ಕೊಂಡ, ಮತ್ತೆ 4 ಕೊಂಡ್ಕೊಂಡ. ಹಾಗಾದರೆ 125 ಇಂಟು 4 ಅಂತಂದರೆ ಎಷ್ಟಾಗತ್ತೆ? 500 ಆಗುತ್ತೆ. ಅಂದ್ರೆ ಅವನು ಖರ್ಚು ಮಾಡುವಂಥ ಪ್ರಮಾಣ ಏನಾಯಿತು? ಹೆಚ್ಚಾಯಿತು. ಹಾಗಾದ್ರೆ ಇಲ್ಲಿ ಬೇಡಿಕೆ ಪ್ರಮಾಣ ಏನಾಗಿದೆ? ಹೆಚ್ಚಾಗಿದೆ ಅಂತ ಅರ್ಥ. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಇದೆ ಅಂಥೇಳಿ ಈ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನಿದೆ ನಮಗೆ ಹೇಳಿಕೊಡುತ್ತೆ. ಯಾವ ಟೈಮಲ್ಲಿ ಅಂತಂದ್ರೆ, ಈ 3 ಮತ್ತು 4 ಏನು ಪ್ರಮಾಣ ಇದೆಯಲ್ಲ, ಆ ಒಂದು ಬೇಡಿಕೆ ಪ್ರಮಾಣ ಹೆಚ್ಚಾದಾಗ ಅನುಭೋಗಿ ಎಷ್ಟು ಖರ್ಚು ಹೆಚ್ಚು ಮಾಡ್ತಾನೆ ಅನ್ನೋದು ಯಾವುದಪ್ಪ ಅಂದ್ರೆ ಈ ಒಟ್ಟು ಖರ್ಚಿನ ವಿಧಾನ ಅಂತ ಹೇಳ್ತೀವಿ ನಾವು. ಈಗ ಒಂದಕ್ಕಿಂತ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೆಚ್ಚಿದೆ ಅಂತ ಅರ್ಥ. ಇದೇ ರೀತಿ ಬೆಲೆ ಮತ್ತೆ 125ರಿಂದ 100ಕ್ಕೆ ಕಡಿಮೆ ಆದಾಗ ಆತನು ಕೊಂಡುಕೊಳ್ಳುವ ಪ್ರಮಾಣದಲ್ಲಿ ಕೂಡ ಹೆಚ್ಚಾಗುತ್ತೆ, 5. ಹಾಗಾಗಿ 100 ಇಂಟು 5 ಅಂದರೆ ಅದು 500 ಆಗುತ್ತೆ. ಹಾಗಾದ್ರೆ ಈ 4 ಮತ್ತು 5ನೇ ಸರಕನ್ನು ಕೊಂಡುಕೊಳ್ಳುವ ಸಂದರ್ಭದಲ್ಲಿ ಏನಾಗಿದೆ ಅಂದರೆ 2 ಸಮ ಅದಾವ. ಹಾಗಾಗಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಅಂತ ಆಗತ್ತೆ. ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು 1ಕ್ಕೆ ಸಮ ಇದೆ. ಯಾಕಂದರೆ ಇಲ್ಲಿ ವ್ಯತ್ಯಾಸ ಅಷ್ಟಾಗಿದೆ ಅಂತ ಅರ್ಥ. ಬೆಲೆ ಎಷ್ಟು ಹೆಚ್ಚಾಗಿದೆಯಲ್ಲ, ಎಷ್ಟು ಕಡಿಮೆ ಆಗಿದೆಯಲ್ಲ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಾಗಿದೆ ಅಂತ ಅರ್ಥ ಇದು. ಹಾಗಾಗಿ 2 ಕೂಡ 500 ಇದೆ. ಇನ್ನು ಇದನ್ನು ಕಂಟಿನ್ಯೂ ಮಾಡಿದ್ರೆ ಬೆಲೆ 75 ಆದಾಗ ಅದ ಸರಕಿನ ಘಟಕಗಳನ್ನ ಎಷ್ಟು ಕೊಂಡ್ಕೊಳ್ತಾನೆ? 6 ಕೊಂಡ್ಕೊಳ್ತಾನೆ. ಹಾಗಾಗಿ 2 ಇಂಟು ಮಾಡಿದರೆ 450 ಆಗತ್ತೆ. ಹಾಗೆ 450 ಆಗಿದೆ ಅಂದರೆ ಅರ್ಥ ಏನು? ಆತ ಮೊದಲಿಗೆ ಖರ್ಚು ಮಾಡಿರೋಕ್ಕಿಂತ ಏನಾಯಿತು? ಬೇಡಿಕೆ ಪ್ರಮಾಣ ಖರ್ಚು ಮಾಡಿದ್ದು ಕಡಿಮೆ ಆಯಿತು. ಆದ್ದರಿಂದ ಈಗೇನಾಯಿತು ಅಂತಂದ್ರೆ 1ಕ್ಕಿಂತ ಕಡಿಮೆ ಆಯಿತು. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಯಿತು? 1ಕ್ಕಿಂತ ಕಡಿಮೆ ಆಯಿತು ಅಂತ ಅರ್ಥ. ಅಂದ್ರೆ ಬೆಲೆ ಎಷ್ಟು ಕಡಿಮೆ ಆಗಿತ್ತಲ್ಲ, ಇದು ಅಷ್ಟು ಹೆಚ್ಚಾಗಿದೆ ಇಲ್ಲಂತಲ್ಲ, ಬಟ್ ಇದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಹೆಚ್ಚಾಗಿದೆ ಅಂತ ಅನಿಸ್ಕೊಳ್ಳುತ್ತೆ ಇದು. ಆವಾಗ 1ಕ್ಕಿಂತ ಕಡಿಮೆ ಇದೆ ಅಂತ ಅರ್ಥ. ಸೊ ಇದನ್ನು ನಾವು ಗಮನಿಸಿದಾಗ ಇಲ್ಲಿ ಹೇಳ್ಬೋದು, ಅನುಭೋಗಿಯು ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆಯಾಗಲು ಪ್ರಾರಂಭಿಸಿದಾಗ ಆ ಸರಕನ್ನು ಹೆಚ್ಚಿಗೆ ಕೊಂಡುಕೊಳ್ಳಲು ಮಾಡಲಾಗುವ ವೆಚ್ಚದ ಪ್ರಮಾಣದಿಂದ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವ ವಿಧಾನವನ್ನು ಖರ್ಚಿನ ಅಥವಾ ಒಟ್ಟು ಖರ್ಚಿನ ವಿಧಾನ ಅಂತ ಕರಿತೀವಿ. ಇಷ್ಟೇ ಮತ್ತೇನಿರೋಣ, ಇದನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಆ ಕ್ವಶನ್ ಹೆಂಗೆ ಕೇಳಬಹುದು ಅಂತಂದ್ರೆ, ಸರಕಿನ ಬೆಲೆ ಒಂದು ಎಕ್ಸಾಂಪಲ್ ನಾವು ಇದ್ರ ಪ್ರಕಾರ ಈಗ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಹೇಳಕತ್ತೀವಿ, ಬಟ್ ಅವರು ಬೇರೆ ಎಕ್ಸಾಂಪಲ್ ಕೊಡ್ತಿರ್ತಾರೆ. ಉದಾಹರಣೆಗೆ ಬೆಲೆ 150ರಿಂದ 125ಕ್ಕೆ ಕಡಿಮೆ ಆದಾಗ
ಮತ್ತು ಬೇಡಿಕೆ 3ರಿಂದ 4ಕ್ಕೆ ಹೆಚ್ಚಳವಾದಾಗ ಯಾವ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಉಂಟಾಗುತ್ತದೆ ಅಂತ ಕ್ವಶನ್ ಕೇಳ್ಬೋದು. ಆವಾಗ ನಾವು ಇಲ್ಲಿ ಏನಿದ್ದೀವಿ, ಈಗ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ನಮ್ಗೆ ಗೊತ್ತಿದೆ. ಸೊ ನಾವು ಹೆಂಗೆ ಹೇಳ್ಬೋದು, ಇದು 1ಕ್ಕಿಂತ ಹೆಚ್ಚಿದೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ನಮಗೆ ಗೊತ್ತಾಗಂಗಿಲ್ಲ, ಆ ಟೈಮಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಅವಾಗ ನಾವು ಗಮನ ಹರಿಸಬೇಕು, ಇಲ್ಲಿ ಬೆಲೆ ಮತ್ತು ಆ ಒಂದು ಸರಕಿನ ಪ್ರಮಾಣವನ್ನು ಇಂಟು ಮಾಡಿಕೊಂಡು ಎರಡಕ್ಕೂ ಕೂಡ ಕಂಪ್ಯಾರಿಸನ್ ಮಾಡಿದರೆ ಅಕಸ್ಮಾತ್ ಹೆಚ್ಚಾದರೆ ಹೆಚ್ಚಾಗಿದೆ ಅಂತ ಅರ್ಥ, ಕಡಿಮೆ ಆದರೆ ಕಡಿಮೆ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಈ ರೀತಿಯಾಗಿ ನಾವೇನು ಮಾಡಬೇಕಾಗತ್ತೆ, ಇದಕ್ಕೆ ಆನ್ಸರನ್ನು ಮಾಡಬೇಕಾಗತ್ತೆ. ಇಲ್ಲಿ ಇನ್ನು ಎರಡನೇ ವಿಧಾನ ನಾವು ಆಗಲೇ ನೋಡಿದ್ದು ಒಂದನೇ ವಿಧಾನ, ಅದು ಒಟ್ಟು ವೆಚ್ಚದ ವಿಧಾನ ಅನ್ನೋದು ಒಂದನೇ ವಿಧಾನ. ಈಗ ನಾವು ನೋಡ್ತಾ ಇರುವಂಥದ್ದು ಎರಡನೇ ವಿಧಾನ. ಅದು ಯಾವುದು ಅಂತಂದ್ರೆ ಪಾಯಿಂಟ್ ಮೆಥಡ್ ಅಂತೇಳಿ ಅಥವಾ ಬಿಂದು ವಿಧಾನ ಅಂತ ಕರಿತೀವಿ. ಓಕೆನಾ? ಸೊ ಇದರ ಪ್ರಕಾರ ಏನಿದೆ ಅಂತಂದ್ರೆ, ಒಂದು ಸರಳ ರೇಖೆಯ ಮೇಲೆ, ಇದಕ್ಕೆ ಲೀನಿಯರ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಸರಳ ರೇಖೆಯ ಮೇಲೆ 5 ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಗಳ ಬಿಂದುಗಳನ್ನು ಗುರುತಿಸುವ ಮೂಲಕ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವ ವಿಧಾನಕ್ಕೆ ನಾವೇನು ಕರಿತೀವಿ ಅಂದ್ರೆ ಈ ಬಿಂದು ವಿಧಾನ ಅಂತ ಕರಿತೀವಿ. ಹಾಗಾದರೆ ಆಗಲೂ ನೋಡಿದ್ವಿ 5 ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳದಾವ. ಅದರಲ್ಲಿ 1, 2, 3, 4, 5 ಅಂತೇಳಿ. ಹಾಗಾದರೆ ಗಮನಿಸ್ಬೋದು, ಈ ರೇಖೆ ಸರಳ ಬೇಡಿಕೆ ರೇಖೆ, ಇದು ಲೀನಿಯರ್ ಡಿಮ್ಯಾಂಡ್ ಕರ್ವ್ ಅಂತ ಕರಿಬೇಕಾಗತ್ತೆ. ಇನ್ನೊಂದು ರೀತಿ ಕರ್ವ್ ಬರುತ್ತೆ ಈ ರೀತಿಯಾಗಿ, ಇದು ನಾನ್ ಲೀನಿಯರ್ ಡಿಮ್ಯಾಂಡ್ ಕರ್ವ್ ಅಂತ ಕರಿಬೇಕಾಗತ್ತೆ, ಅಥವಾ ಸರಳವಲ್ಲದ ಬೇಡಿಕೆ ರೇಖೆ ಅಂತ ಕರಿಬೇಕಾಗತ್ತೆ. ಅದು ನೆಕ್ಸ್ಟ್ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಈಗ ಈ 5 ಕೂಡ ನಾವು ಗಮನಿಸಬೇಕು ಸ್ವಲ್ಪ. ಯಾವ ರೀತಿಯಾಗಿದೆ ಅಂತಂದ್ರೆ, ಫಸ್ಟಿಗೆ ಒಂದು ಗಮನಿಸಬೇಕು, ಸರಿಸಮ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ED = 1 ಅಂತೇಳಿ. ಅಂದ್ರೆ ಕ್ವಾಂಟಿಟಿ ಮತ್ತು ಪ್ರೈಸ್ ಎರಡು ಸೇಮ್ ಅದಾವೆ, ಅಷ್ಟೇ ಇದಾವೆ ಪ್ರಮಾಣದಲ್ಲಿ ಅಂತ ಅರ್ಥ, ಎರಡು ಈಕ್ವಲ್ ಅದಾವೆ ಅಂತ ಅರ್ಥ. ಈಗ ಒಂದು ವೇಳೆ ಬೆಲೆ ಕಡಿಮೆಯಾಗಿ ಬೇಡಿಕೆ ಈ ಕಡೆ ಹೆಚ್ಚಾತಂದ್ರೆ ಇದೇನು ಹೇಳಿಕೊಡುತ್ತೆ, ಅಥವಾ ಬೆಲೆ ಜಾಸ್ತಿಯಾಗಿ ಬೇಡಿಕೆ ಕಡಿಮೆ ಆತಂದ್ರೆ ಇದೇನು ಹೇಳಿಕೊಡುತ್ತೆ. ಓಕೆನಾ? ಆಮೇಲೆ ಇಲ್ಲಿ 0 ಪಾಯಿಂಟ್, ಇಲ್ಲಿ ಎಸ್ ಮತ್ತು ಇಲ್ಲಿ ಎಸ್ ಪಾಯಿಂಟ್ ಇದೆ, ಇದೇನು ಹೇಳಿಕೊಡುತ್ತೆ ಅಂತ ಗಮನಿಸ್ಬೋದು ನಾವು. ಅಂದರೆ ಇವುಗಳನ್ನ ಏನು ಮಾಡಲಾಗಿದೆ ಅಂತಂದ್ರೆ ಈ ರೇಖೆ ಮೇಲೆ ಗುರುತಿಸಲಾಗಿದೆ. ಇವುಗಳನ್ನ ಗುರುತಿಸುವ ಮೂಲಕ ಏನು ಮಾಡಲಾಗಿದೆ ಅಂತಂದ್ರೆ ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ 5 ವಿಧಗಳನ್ನು ಇಲ್ಲಿ ನಾವು ಗುರುತು ಮಾಡಿದ್ವಿ. ಸೊ ಇದರ ಅರ್ಥ ಮತ್ತೇನೂ ಅಲ್ಲ, ಇದು ಒಂದಕ್ಕಿಂತ ಕಡಿಮೆ ಅಂತ ಅನಿಸ್ಕೊಳ್ಳುತ್ತೆ. ಈ ಒಂದು ಪಾಯಿಂಟ್ 1ಕ್ಕಿಂತ ಕಡಿಮೆ ಇರುವಂಥದ್ದು, ಈ ಪಾಯಿಂಟ್ 1ಕ್ಕಿಂತ ಹೆಚ್ಚಿರುವಂಥದ್ದು, ಇದು ಯುನೀಕ್ ಇರುವಂಥದ್ದು, ಇದು 0 ಇದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಬೆಲೆ ಮತ್ತು ಬೇಡಿಕೆ ನಡುವೆ ಇರುವಂತಹ ಒಂದು ಸಂಬಂಧವನ್ನು ಈ ಒಂದು ಡಯಾಗ್ರಾಮ್ ನಿಮಗೆ ಏನು ಮಾಡುತ್ತೆ, ಹೇಳಿಕೊಡುತ್ತೆ. ಸ್ಪೆಷಲಾಗಿ ಇದನ್ನು ಜಸ್ಟ್ ನಿಮಗೆ ಗೊತ್ತಿದ್ರೆ ಸಾಕು, ಈ ಡಯಾಗ್ರಾಮನ್ನು ಹಾಗೇನು ಕೇಳಿಕ್ಕಿಲ್ಲ ವಿಶೇಷವಾಗಿ, ಆದರೆ ಗಮನಿಸಬೇಕಷ್ಟೇ ನಾವು. ಕೆಲವೊಂದನ್ನು ಹೈಲೈಟ್ ಮಾಡ್ತಾರೆ. ಭಾಳ ಹೈ ಲೆವೆಲ್ ಕ್ವಶನ್ಸ್ಗಳು ಅದು ಭಾಳ ಡಿಫಿಕಲ್ಟ್ ಕ್ವಶನ್ಸ್ ಏನಾದ್ರು ಬಂದರೆ ಆ ಟೈಮಲ್ಲಿ ಇದೇನಾಗುತ್ತೆ, ಮ್ಯಾಟ್ರ್ ಆಗುತ್ತೆ. ಅದನ್ನು ಬಿಟ್ಟರೆ ಅಷ್ಟು ಒಂದು ಲೆವೆಲಲ್ಲಿ ಕ್ವಶನ್ ಕೇಳಿದರೆ ಇಷ್ಟು ಡೆಪ್ತ್ ಹೋಗಿ ಕ್ವಶನ್ ಕೇಳಲಿಕ್ಕಿಲ್ಲ. ಬಟ್ ನೋಡ್ಬೋದು, ಹೇಳಿಕ್ಕೆ ಬರೋಂಗಿಲ್ಲ, ಕ್ವಶನ್ಸು ಯಾವ ಲೆವೆಲ್ ಡಿಫಿಕಲ್ಟ್ ಬರ್ತಾವಂತ ಹೇಳಿಕ್ಕೆ ಬರೋಂಗಿಲ್ಲ. ಕೆಲವೊಮ್ಮೆ ಜಾಸ್ತಿ ಡೆಪ್ತ್ ಹೋಗಿ ಕೂಡ ಕ್ವಶನ್ ಕೇಳ್ತಿರ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾದರೆ ಒಟ್ಟಾರೆಯಾಗಿ ನಮಗೆ ಗೊತ್ತಿರುವಂಥ ವಿಷಯ ಏನಪ್ಪ ಅಂದರೆ, ಈಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 5 ವಿಧಗಳನ್ನು ಹೊಂದಿದೆ ಮತ್ತು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಮಾಪನ ಮಾಡುವ 3 ವಿಧಾನಗಳದಾವೆ. ಆ 3 ವಿಧಾನಗಳಲ್ಲಿ ಈಗ 2 ವಿಧಾನ ಮುಗಿಸಿವಿ. ಒಂದು ಒಟ್ಟು ವೆಚ್ಚದ ವಿಧಾನ, ಇನ್ನೊಂದು ಬಿಂದು ವಿಧಾನ ಅಂತೇಳಿ. ಈ 2 ವಿಧಾನಗಳನ್ನು ಬಿಡಿಸಿವಿ ಈಗ. ಸೊ ಇದು ಕ್ಲಿಯರ್ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಇರುವಂಥದ್ದು ಏನು ಅಂತಂದ್ರೆ ಈ ಡಯಾಗ್ರಾಮ್ ಥರನೇ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಚಾಪ ಅಥವಾ ಆರ್ಕ್ ಮೆಥಡ್ ಅಂತ ಬರುತ್ತೆ. ಸೊ ಆರ್ಕ್ ಮೆಥಡನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾನು. ಯಾಕಂದರೆ ಈಗ ಇದು ಇಷ್ಟು ನಮಗೆ ಕ್ಲಿಯರ್ ವಿಷಯ ಗೊತ್ತಿದ್ರೆ ಸಾಕು. ಓಕೆನಾ? ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಡಿಫ್ರೆಂಟ್ ಪಾಯಿಂಟ್ಸ್ ಆನ್ ಡಿಮ್ಯಾಂಡ್ ಕರ್ವ್ ಅಂತ ಇದೆ ನೋಡಿ. ಓಕೆನಾ? ಇದನ್ನೇ ಹೈಲೈಟ್ ಮಾಡುವಂಥದ್ದು.
ಸೊ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಬಿಂದು ವಿಧಾನ ಅಂದರೆ ಏನು ಅಂತ ಕೇಳ್ತಿರ್ತಾರೆ. ಬಿಂದು ವಿಧಾನ ಅಂದರೆ ಮತ್ತೇನೂ ಅಲ್ಲ, ಸರಳ ಬೇಡಿಕೆ ರೇಖೆ ಮೇಲೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ 5 ಬಿಂದುಗಳು ಅಥವಾ ಸಂಯೋಜನೆಗಳನ್ನು ಏನು ಮಾಡ್ತೀವಿ ನಾವು ಗುರುತಿಸ್ತೀವಲ್ಲ, ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಈ ಬಿಂದು ವಿಧಾನದ ಮೂಲಕ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವಂಥ ವಿಧಾನ ಅಂತ ನಾವು ಕರಿತೀವಿ. ಸೊ ಇದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳದಲ್ಲ, ಆಲ್ಮೋಸ್ಟ್ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಈ ಆರ್ಕ್ ಮೆಥಡ್ ಅಂಥೇಳಿ, ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಆದಾಯದ ವಿಧಾನ ಅಂಥೇಳಿ. ಸೊ ಅದನ್ನು ಕೂಡ ಸ್ವಲ್ಪ ನಾವು ಡೆಪ್ತಾಗಿ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರ್ಬೋದು, ಹೆಚ್ಚಾಗಿ ಇದ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇದಾದಮೇಲೆ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರ್ಬೋದು. ಸೊ ಇವುಗಳ ಬಗ್ಗೆ ಇರುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ತೀವಿ.